ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪರಮದಯಾಮಯನೂ ಕರುಣಾನಿಧಿಯವಾದ, ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಸೃಷ್ಟಿಕರ್ತನು, ಒಡೆಯನು, ಪ್ರಭುವಾದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರ ಆ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಬಹಳ ಅರ್ಥಪೂರ್ಣವಾದ, ಮನಮುಟ್ಟುವ ಸಂದೇಶಗಳೊಂದಿಗೆ ಈ ಪವಿತ್ರವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ಅತ್ಯಂತ ಆದರಣೀಯ ಸ್ವಾಮೀಜಿಯವರೇ, ವೇದಿಕೆಯಲ್ಲಿರುವ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರ ಹಿರಿಯರೂ ಆದ ಡಾಕ್ಟರ್ ಅಬ್ದುಲ್ ಕರೀಂ ಸಾಹೇಬರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಜಮಾಅತೆ ಇಸ್ಲಾಮಿ ಕರ್ನಾಟಕದಾದ್ಯಂತ ನಡೆಸುತ್ತಿರುವ ನ್ಯಾಯದ ಹರಿಕಾರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಅಭಿಯಾನದ ಪ್ರಯುಕ್ತ ಹುಬ್ಬಳ್ಳಿಯ ಈ ಸಭಾಂಗಣದಲ್ಲಿ ಈ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕೆ ಜಮಾಅತೆ ಇಸ್ಲಾಮಿ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದೆ, ಅಥವಾ ಯಾಕೆ ಜಮಾಅತೆ ಇಸ್ಲಾಮಿ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಇದೆ ಅಂತ ಕೇಳಿದರೆ, ಅದಕ್ಕೆ ಒಂದೆರಡು ಕಾರಣಗಳನ್ನು ನಾನು ವಿವರಿಸ್ತಾ ಇದ್ದೇನೆ. ಒಂದನೇದಾಗಿ, ಈ ಅಭಿಯಾನಗಳು, ಈ ಕಾರ್ಯಕ್ರಮಗಳು ನಮ್ಮ ಮಧ್ಯೆ ಇರುವ ಅಂತರವನ್ನು ಕಡಿಮೆಗೊಳಿಸುವಂತಹ ಒಂದು ದೊಡ್ಡ ಪ್ರಯತ್ನ ಇದೆ. ನಮಗೆಲ್ಲ ಗೊತ್ತಿದೆ, ಅಂತರ ಕಡಿಮೆಯಾಗಿರುವ ಕಾಲ ಇದು. ಭೂಮಿ ಮತ್ತು ಆಕಾಶದ ಮಧ್ಯೆ ಅಂತರ ಕಡಿಮೆಯಾಗಿದೆ. ದೇಶಗಳು ಮತ್ತು ದೇಶಗಳ ಮಧ್ಯೆ ಅಂತರ ಬಹಳ ಕಡಿಮೆಯಾಗಿದೆ. ಒಂದು ನಗರದಿಂದ ಇನ್ನೊಂದು ನಗರದ ಮಧ್ಯೆ ಅಂತರ ಬಹಳ ಕಡಿಮೆಯಾಗಿದೆ. ಬಹಳ ವೇಗವಾಗಿ ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಭೂಮಿಯಿಂದ ಆಕಾಶಕ್ಕೆ ಮನುಷ್ಯ ಇಂದು ತಲುಪ್ತಾನೆ. ಯಾಕೆಂದರೆ ಅಂತರ ಬಹಳ ಕಡಿಮೆ. ಆದರೆ ಮನುಷ್ಯರ ಮಧ್ಯೆ ಅಂತರ ಕಡಿಮೆಯಾಗ್ತಾ ಇದೆಯೋ ಹೆಚ್ಚುತ್ತಾ ಇದೆಯೋ ಅಂತ ಕೇಳಿದರೆ, ಪ್ರಾಮಾಣಿಕವಾದ ಉತ್ತರ, ಮನುಷ್ಯರ ಮಧ್ಯೆ ಅಂತರ ಕಡಿಮೆಯಾಗ್ತಾ ಇಲ್ಲ, ದಿನದಿಂದ ದಿನಕ್ಕೆ ಅಂತರ ಹೆಚ್ಚಾಗ್ತಾ ಇದೆ ಎಂಬುದು ಬಹಳ ದೊಡ್ಡ ಸತ್ಯ. ಆದ್ದರಿಂದ ಅಂತರವನ್ನು ಕಡಿಮೆಗೊಳಿಸುವ ಒಂದು ದೊಡ್ಡ ಪ್ರಯತ್ನ ಈ ಅಭಿಯಾನಗಳು, ಇಂತಹ ಕಾರ್ಯಕ್ರಮಗಳು. ಎರಡನೆಯದಾಗಿ, ಈ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಭರವಸೆಯನ್ನುಂಟು ಮಾಡುವ ಕೆಲಸವನ್ನು ಜಮಾಅತೆ ಇಸ್ಲಾಮಿ ಮಾಡುತ್ತಾ ಇದೆ. ಸಮಾಜದಲ್ಲಿ ಎಲ್ಲರೂ ಇವತ್ತು ಹೆದರಿಸುವವರೇ. ನೀವು ಡಾಕ್ಟರ್ ಬಳಿ ಹೋದರೆ ಅವರು ನಿಮ್ಮನ್ನು ಹೆದರಿಸ್ತಾರೆ, ಶಿಕ್ಷಕರು ವಿದ್ಯಾರ್ಥಿಗಳನ್ನು ಹೆದರಿಸ್ತಾರೆ. ಮೊದಲನ ಹಾಗೆ ಪ್ರೀತಿಸುವುದಿಲ್ಲ. ಯಾಕೆಂದರೆ ಎಲ್ಲವೂ ನಡೀತಾ ಇರುವುದು ರಿಸಲ್ಟಿನ ಮೇಲೆ, ಟಾಪರ್ಸ್ಗಳ ಮೇಲೆ ಅವಲಂಬಿತ ಶಿಕ್ಷಣ ಇವತ್ತು. ಆದ್ದರಿಂದ ಶಿಕ್ಷಕರು ಹೆದರಿಸ್ತಾರೆ, ಲಾಯರ್ಸ್ಗಳು ನಿಮ್ಮನ್ನು ಹೆದರಿಸುವವರೇ, ಧಾರ್ಮಿಕ ನಾಯಕರುಗಳು ನಿಮ್ಮನ್ನು ಹೆದರಿಸುವವರೇ, ರಾಜಕಾರಣಿಗಳ ಬಂಡವಾಳವೇ ನಿಮ್ಮನ್ನು ಹೆದರಿಸುವುದು. ಕತ್ರೆ ಮೇಹ ಅಂತ ಹೇಳ್ತಾರೆ. ಆ ಧರ್ಮದವರು ಅಪಾಯದಲ್ಲಿದೆ ಅಂತ ಒಬ್ಬ ಹೇಳುವುದು, ಈ ಧರ್ಮದವರು ಅಪಾಯದಲ್ಲಿದೆ ಅಂತ ಇನ್ನೊಬ್ಬ ಹೇಳುವುದು. ಹೀಗೆ ಪ್ರತಿಯೊಬ್ಬರು ನಿಮ್ಮನ್ನು ಹೆದರಿಸುವವರು. ಇಂತಹ ಒಂದು ಸಮಾಜಕ್ಕೆ ಧೈರ್ಯವನ್ನು ಕೊಡುವ, ಭರವಸೆಯನ್ನು ಕೊಡುವ, ಆತ್ಮವಿಶ್ವಾಸವನ್ನು ಕೊಡುವ ಕೆಲಸಗಳನ್ನು ಖಂಡಿತವಾಗಿಯೂ ಮಾಡಬೇಕಾಗಿದೆ. ಯಾಕೆಂದರೆ ಈ ಜಗತ್ತಿಗೆ ಪ್ರವಾದಿಗಳು ಬಂದದ್ದು, ದಾರ್ಶನಿಕರು ಬಂದದ್ದು, ಆಚಾರ್ಯರು ಬಂದದ್ದು, ಮಹಾಪುರುಷರು ಬಂದದ್ದು ನಿಮ್ಮನ್ನು ಹೆದರಿಸುವುದಕ್ಕಲ್ಲ, ನಿಮ್ಮನ್ನು ವಿಭಜಿಸುವುದಕ್ಕೆ ಬಂದವರು ಅಲ್ಲ. ನಿಮಗೆಲ್ಲ ಬೇರೆ ಬೇರೆ ದೇವರುಗಳಿದ್ದಾರೆ ಅಂತ ಹೇಳಿಕೊಡ್ಲಿಕ್ಕೆ ಅಲ್ಲ ಈ ಜಗತ್ತಿಗೆ ದಾರ್ಶನಿಕರು ಬಂದಿರುವುದು. ಈ ಜಗತ್ತಿಗೆ ಬಂದ ಪ್ರವಾದಿಗಳು, ದಾರ್ಶನಿಕರು, ಆಚಾರ್ಯರು, ಮಹಾಪುರುಷರು, ಶರಣರು, ಅವರೆಲ್ಲ ಮನುಷ್ಯರನ್ನು ಜೋಡಿಸಲಿಕ್ಕೆ ಬಂದದ್ದು. ಅವರೆಲ್ಲ ಮನುಷ್ಯರನ್ನು
ಮನುಷ್ಯನಿಗೆ ಭರವಸೆಯ ಪಾಠ ಹೇಳಿಕೊಡ್ಲಿಕ್ಕೆ ಬಂದವರು, ಯಾರು ಕೂಡ ಹೆದರಿಸಲಿಕ್ಕೆ ಬಂದವರಲ್ಲ. ಎಲ್ಲರೂ ಮನುಷ್ಯನಿಗೆ ಆತ್ಮವಿಶ್ವಾಸವನ್ನುಂಟು ಮಾಡುವ, ನೆಮ್ಮದಿಯಿಂದ ಬದುಕುವ, ಬಹಳ ಪ್ರೀತಿಯಿಂದ ಬದುಕುವ ಪಾಠಗಳನ್ನು ಹೇಳಿಕೊಡುವುದಕ್ಕೆ ಜಗತ್ತಿನ ಎಲ್ಲ ದಾರ್ಶನಿಕರು ಬಂದದ್ದು. ಆದರೆ ಇವತ್ತು ಎಲ್ಲರೂ ಎಲ್ಲರನ್ನು ಹೆದರಿಸ್ತಾ ಇದ್ದಾರೆ. ಈ ಸಮಾಜಕ್ಕೆ ಭರವಸೆಯನ್ನು ಕೊಡುವ ಕೆಲಸ, ಈ ಸಮಾಜಕ್ಕೆ ಆತ್ಮವಿಶ್ವಾಸವನ್ನು ಕೊಡುವ ಕೆಲಸ, ಈ ಸಮಾಜಕ್ಕೆ ಧೈರ್ಯವನ್ನು ಕೊಡುವ ಕೆಲಸ ಖಂಡಿತವಾಗಿಯೂ ನಿರಂತರವಾಗಿ ನಾವು ಮಾಡುತ್ತಲೇ ಇರಬೇಕು. ಅದಕ್ಕಾಗಿ ಇಂತಹ ಅಭಿಯಾನಗಳ ಮೂಲಕ ಧರ್ಮಗಳು ಕಲಿಸಿಕೊಟ್ಟಿರುವ ಬಹಳ ಉದಾತ್ತವಾದ ವ್ಯಾಲ್ಯೂಸ್ಗಳು, ಪ್ರವಾದಿಗಳು, ಮಹಾಪುರುಷರು ಜಗತ್ತಿಗೆ ಕಲಿಸಿಕೊಟ್ಟಿರುವ ಮತ್ತು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿರುವ ಅತ್ಯಂತ ನೆಮ್ಮದಿಯ ಆ ಬದುಕಿನ ಮಾರ್ಗಗಳು, ಅವುಗಳನ್ನು ಸಮಾಜಕ್ಕೆ ಪರಿಚಯಿಸುವುದು ಕಾಲದ ಬೇಡಿಕೆ ಅಂತ ಜಮಾಯತೆ ಇಸ್ಲಾಮಿ ಖಂಡಿತವಾಗಿಯೂ ನಂಬುತ್ತದೆ. ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ರಾಜ್ಯಾದ್ಯಂತ, ದೇಶಾದ್ಯಂತ ನಡೆಯುತ್ತಲೇ ಇರುತ್ತದೆ. ಸಹೋದರ ಸಹೋದರಿಯರೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಪವಿತ್ರ ಕುರಾನ್ ಹೇಳುವುದು ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್ ಅಂತ. ಪ್ರವಾದಿಯವರೇ, ನಿಮ್ಮನ್ನು ನಾವು ಜಗತ್ತಿಗೆ ಕಳುಹಿಸಿಕೊಟ್ಟಿರುವುದು ಸಮಸ್ತ ವಿಶ್ವಕ್ಕೆ ಅನುಗ್ರಹವಾಗಿ, ಎಲ್ಲ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಪರಿಸರಕ್ಕೆ. ರಹ್ಮತಲ್ ಲಿಲ್ ಆಲಮೀನ್, ಸಮಸ್ತ ವಿಶ್ವಕ್ಕೆ, ಸಮಸ್ತ ಜಗತ್ತಿಗೆ ನಿಮ್ಮನ್ನು ಅನುಗ್ರಹವಾಗಿ, ಕರುಣೆಯಾಗಿ ಪ್ರವಾದಿಯವರೇ ನಾವು ಕಳಿಸಿಕೊಟ್ಟಿದ್ದೇವೆ ಅಂತ. ಅಂದರೆ ಪ್ರವಾದಿಯವರ ಬದುಕು ಮತ್ತು ಸಂದೇಶಗಳು ಅನುಗ್ರಹವಾಗಿದೆ, ಕರುಣೆಯಾಗಿದೆ. ನಾನು ಮತ್ತು ನೀವು ಬದುಕುತ್ತಿರುವ ಸಮಾಜದಲ್ಲಿ ಎಲ್ಲವೂ ಇದೆ, ಎಲ್ಲ ಸವಲತ್ತುಗಳು ಇವೆ, ಎಲ್ಲ ಸೌಲಭ್ಯಗಳು ಇವೆ, ಎಲ್ಲ ರೀತಿಯಲ್ಲೂ ನಾವು ಅಭಿವೃದ್ಧಿ ಸಾಧಿಸಿದವರು. ಆದರೆ ಈ ಸಮಾಜದಲ್ಲಿ ಯಾವುದು ಇಲ್ಲ ಅಂತ ಕೇಳಿದರೆ, ಈ ಸಮಾಜದಲ್ಲಿ ಪ್ರೀತಿ ಇಲ್ಲ, ಕರುಣೆ ಇಲ್ಲ, ಗೌರವ ಎಂಬುದು ಇಲ್ಲ. ದಿನದಿಂದ ದಿನಕ್ಕೆ ಅದು ಕಡಿಮೆಯಾಗ್ತಾ ಇದೆ. ಎಲ್ಲ ಸವಲತ್ತುಗಳಿರುವಾಗಲೂ ನಾವು ಬದುಕುತ್ತಾ ಇರುವುದು ಭಯ ಮತ್ತು ಭ್ರಮೆಗಳ ಮಧ್ಯೆ, ಸಂಶಯಗಳಿಂದ ಕೂಡಿದ ಬದುಕು ನಮ್ಮದು. ಅದರ ಪರಿಣಾಮ ಏನು ಅಂತ ಮೊನ್ನೆ ವಿಶ್ವಸಂಸ್ಥೆಯ ಒಂದು ವರದಿ ಬಂದಿತ್ತು, WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಮೊನ್ನೆ ಒಂದು ವಾರಕ್ಕಿಂತ ಮುಂಚೆ ಒಂದು ವರದಿ ಬಂದಿತ್ತು, ಜಗತ್ತಿನಲ್ಲಿ 100 ಕೋಟಿಗಿಂತ ಹೆಚ್ಚು ಜನರು ಡಿಪ್ರೆಷನ್ನಲ್ಲಿದ್ದಾರೆ ಅಂತ, ಮಾನಸಿಕ ರೋಗಿಗಳು ಅಲ್ಲ. ಈ ಜಗತ್ತಿನಲ್ಲಿ 100 ಕೋಟಿಗಿಂತ ಹೆಚ್ಚು ಜನರು ಮಾನಸಿಕ ರೋಗಿಗಳು. ಮತ್ತು ವಿಶ್ವಸಂಸ್ಥೆ ಹೇಳಿತ್ತು, ಸರ್ಕಾರಗಳು ಹೆಲ್ತಿಗಾಗಿ, ಆರೋಗ್ಯಕ್ಕಾಗಿ ಎಷ್ಟು ಫಂಡನ್ನು ವ್ಯಯಿಸ್ತಾ ಇದೆ, ಅದಕ್ಕಿಂತ ಎಲ್ಲ ಸರ್ಕಾರಗಳು ಹೆಲ್ತ್ಗೆ ಬೇಕಾದಷ್ಟು ಫಂಡ್ ವ್ಯಯಿಸ್ತಾ ಇದೆ, ಬೇಕಾದಷ್ಟು ದುಡ್ಡು ಖರ್ಚು ಮಾಡ್ತಾ ಇದೆ. ವಿಶ್ವಸಂಸ್ಥೆ ಕೊಡುವ ಎಚ್ಚರಿಕೆ ಏನೆಂದರೆ, ಆರೋಗ್ಯಕ್ಕೆ, ಹೆಲ್ತ್ಗಾಗಿ ನೀವೆಷ್ಟು ಫಂಡ್ ವ್ಯಯಿಸ್ತೀರೋ ಅದಕ್ಕಿಂತ ಹೆಚ್ಚು ಫಂಡ್ ಮನುಷ್ಯನ ಮಾನಸಿಕ ಆರೋಗ್ಯದ ಸಂರಕ್ಷಣೆಗಾಗಿ ನೀವು ಮೀಸಲಿಡಬೇಕು ಅಂತ. ಯಾಕೆಂದರೆ ದಿನದಿಂದ ದಿನಕ್ಕೆ ಮನುಷ್ಯನ ಮಾನಸಿಕ ಆರೋಗ್ಯ ಕೆಟ್ಟು ಹೋಗುತ್ತಾ ಇದೆ. ಕಾರಣ ಏನು? ಕಾರಣ ವ್ಯಾಲ್ಯೂಸ್ಗಳಿಲ್ಲದ ಬದುಕು, ಆತ್ಮವಿಶ್ವಾಸ ಇಲ್ಲದ ಬದುಕು, ಸಂಶಯದ ಬದುಕು, ಒತ್ತಡದ ಬದುಕು, ಟೆನ್ಷನ್ನ ಬದುಕು. ಇದೆಲ್ಲವೂ ನಿಮ್ಮನ್ನು ಮಾನಸಿಕ ರೋಗಿಗಳನ್ನಾಗಿ ಮಾಡುತ್ತಾ ಇದೆ. ಅಂದರೆ ಸಮಾಜದಲ್ಲಿ ಪ್ರೀತಿ, ಕರುಣೆ, ಗೌರವ ಇದೆಲ್ಲವೂ ಕಡಿಮೆ ಆಗ್ತಾ ಇದೆ. ನೀವು ತಿಳ್ಕೊಳ್ಬೇಡಿ, ಹಿಂದೂಗಳು ಮತ್ತು ಮುಸ್ಲಿಮರ ಮಧ್ಯೆ ಮಾತ್ರ ಪ್ರೀತಿ ಇಲ್ಲದ್ದು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ತಂದೆ ಮತ್ತು ಮಕ್ಕಳ ಮಧ್ಯೆಯೇ ಕರುಣೆ ಎಂಬುದಿಲ್ಲಲ್ಲ, ಪತಿ ಮತ್ತು ಪತ್ನಿಯ ಮಧ್ಯೆ ಇದು ಕಡಿಮೆ ಆಗ್ತಾ ಇದೆ. ಇತ್ತೀಚೆಗೆ ಒಬ್ಬ ಅಪ್ಪ ನೀಟ್ ಎಕ್ಸಾಮಿನಲ್ಲಿ ಮಗಳಿಗೆ ಕಡಿಮೆ ಮಾರ್ಕ್ ಬಂದಿದೆ ಎಂಬ ಕಾರಣಕ್ಕೆ ತಾನು ಜನ್ಮ ಕೊಟ್ಟ ಮಗಳನ್ನು ಬಡಿದು ಕೊಂದು ಬಿಟ್ಟ. ಒಬ್ಬ ಅಪ್ಪ ಮಾಡಿದ ಕೆಲಸ. ಆತ ಅವಿದ್ಯಾವಂತ ಏನೂ ಆಗಿರಲಿಲ್ಲ, ಅವನು ಒಬ್ಬ ವಿದ್ಯಾವಂತನೇ. ನೀಟಿನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ಎಂಬ ಕಾರಣಕ್ಕೆ ತನ್ನ ಮಗಳನ್ನೇ ಕೊಂದು ಬಿಡುವ ಅಪ್ಪ ಒಂದು ಸಮಾಜದಲ್ಲಿ ಇರುವುದಾದರೆ ಸಮಾಜ ಎಷ್ಟು ಕಠಿಣ. ಬೆಳಗಾಂನಲ್ಲಿ ನಾವು ನೋಡಿದ್ದೇವಲ್ಲ, 1-2 ವರ್ಷಗಳಿಗಿಂತ ಮುಂಚೆ ಬ್ಯಾಂಕ್ ಮ್ಯಾನೇಜರ್, ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ತಂದು ಯಾರೋ ಒಬ್ಬರು ರೂಮಿನಲ್ಲಿ ಕೂಡಿ ಹಾಕಿ ಹೋಗಿದ್ದರು. ಯಾರೂ ಇಲ್ಲ, ಕೇಳುವವರಿಲ್ಲ. ಪೊಲೀಸರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸ್ತಾರೆ. ಧಾರಾಳ ರೋಗ ಇದೆ, ಆಸ್ಪತ್ರೆಯಲ್ಲಿ ಆ ಮನುಷ್ಯ ನರಳಿ ಸತ್ತು ಹೋಗ್ತಾನೆ.
ಅಂತ್ಯಕ್ರಿಯೆ ನಡೆಸಲಿಕ್ಕೆ ಜನರಿಲ್ಲ. ಪೊಲೀಸರು ಕಷ್ಟಪಟ್ಟು ಯಾರಾದರೂ ಕುಟುಂಬದವರಿದ್ದಾರ ಅಂತ ಹುಡುಕುವಾಗ ವಿಷಯ ಸಿಕ್ಕಿತು, ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ, ಬಹಳ ದೊಡ್ಡ ದೊಡ್ಡ ವಿದ್ಯಾವಂತರು, ಆಫ್ರಿಕಾದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ. ಮಗಳಿಗೆ ಫೋನ್ ಮಾಡ್ತಾರೆ ಪೊಲೀಸರು, ನಿಮ್ಮ ಅಪ್ಪ ಸತ್ತು ಹೋಗಿದ್ದಾರೆ, ನಿಮ್ಮ ಅಪ್ಪನ ಅಂತ್ಯಕ್ರಿಯೆ ನಡೆಸಲಿಕ್ಕೆ ಯಾರೂ ಇಲ್ಲ, ಶವವನ್ನು ಎತ್ತಿಕೊಳ್ಳಿಕ್ಕೆ ಯಾರೂ ಇಲ್ಲ, ಏನು ಮಾಡ್ತೀರಾ? ಆ ಹೆಣ್ಣು ಮಗಳು ಹೇಳಿದ್ದು, ಸುಮ್ಮನೆ ನಮಗೆ ತೊಂದರೆ ಕೊಡಬೇಡಿ, ನಿಮಗೇನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾಡಿ, ಇಲ್ಲ ಅಂದರೆ ಶವವನ್ನು ತೆಗೆದು ಬಿಸಾಡಿ ಅಂತ. ಒಬ್ಬಳು ಹೆಣ್ಣು ಮಗಳು ಹೇಳುವುದಾದರೆ ವಿದ್ಯಾವಂತ ಹೆಣ್ಣು ಮಗಳದು ಕೂಡ. ನಾನು ಹೇಳುತ್ತಿರುವುದು ಈ ಸಮಾಜದಲ್ಲಿ ಎಲ್ಲವೂ ಇದೆ, ಈ ಸಮಾಜದಲ್ಲಿ ಎಲ್ಲವೂ ಇದೆ. ಆದರೆ ಸಮಾಜದಲ್ಲಿ ಇಲ್ಲದೆ ಇರುವುದು ಕರುಣೆ, ಪ್ರೀತಿ, ಗೌರವ. ಕರುಣೆ ಇರುವುದಾದರೆ ಯಾರು ಯಾರಿಗೂ ಭಾರ ಆಗುವುದಿಲ್ಲ, ಪ್ರೀತಿ ಇರುವುದಾದರೆ ಯಾರು ಯಾರಿಗೂ ಭಾರ ಆಗುವುದಿಲ್ಲ. ರೈಲ್ವೆ ಪ್ಲಾಟ್ಫಾರಂನಲ್ಲಿ ಒಬ್ಬಳು ಹೆಣ್ಣು ಮಗಳು, 12 ವಯಸ್ಸಿನ ಒಬ್ಬಳು ಹೆಣ್ಣು ಮಗಳು ತನಗಿಂತ 2 ವರ್ಷಕ್ಕೆ ಮಾತ್ರ ಕಡಿಮೆ ಇರುವ 10 ವರ್ಷ ಪ್ರಾಯದ ತನ್ನ ತಮ್ಮನನ್ನು ಹೆಗಲ ಮೇಲೆ ಹೀಗೆ ಏರಿಸಿಕೊಂಡು ರೈಲ್ವೆ ಟ್ರ್ಯಾಕ್ ದಾಡ್ತಾ ಇದ್ದಾಳೆ. ನಮ್ಮ ಹಾಗೆ ಡಿಗ್ರಿಗಳಿರುವ ತಂದೆಯ ತಾಯಿಯ ಮಗಳಲ್ಲ ಅವಳು. ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆ ಬೇಡಿ ಬದುಕುತ್ತಿರುವ ಅಪ್ಪ ಮತ್ತು ಅಮ್ಮನ ಮಗಳು ಆ ಹೆಣ್ಣು ಮಗಳು. 12 ವರ್ಷ ಪ್ರಾಯದ ಮಗಳು ತನ್ನ 10 ವರ್ಷ ಪ್ರಾಯದ ಮಗನನ್ನು ಹೀಗೆ ಹೆಗಲ ಮೇಲೆ ಏರಿಸಿ ಕಷ್ಟಪಟ್ಟು ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡ್ತಾ ಇದ್ದಾಳೆ. ಯಾರೋ ನೋಡಿದ್ರು ನಮ್ಮಂಥ ವಿದ್ಯಾವಂತರು, ಡಿಗ್ರಿಯೆಲ್ಲ ಇರುವವರು, ಅಲ್ಲ ಮಗಳೇ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀಯಾ? ಅವನನ್ನು ನಡೆಸಿಕೊಂಡು ಹೋಗಬಹುದಲ್ಲ, ಕೈ ಹಿಡಿಕೊಂಡು, ಅವನು ನಿನಗೆ ಭಾರ ಆಗುವುದಿಲ್ಲವೇ ಅಂತ ಕೇಳಿದರು. ಆ ಹೆಣ್ಣು ಮಗಳು ಕೊಟ್ಟ ಉತ್ತರವನ್ನು ನಾವೆಲ್ಲ ಎದೆಯಲ್ಲಿ ಬರೆದಿರಬೇಕು ಯಾವಾಗಲೂ. ತಿರುಗಿ ನಿಂತ ಹೆಣ್ಣು ಮಗಳೊಂದು ಪ್ರಶ್ನೆ ಕೇಳುತ್ತಾಳೆ, ಅವನು ನನಗೆ ಭಾರ ಆಗುವುದೇ, ಅವನನ್ನ ತಮ್ಮನಲ್ಲವೇ ಅಂತ ಕೇಳ್ತಾಳೆ. ನನಗೆ ಅವಳು ಭಾರ ಆಗುವುದೇ, ಅವನನ್ನ ಬ್ರದರ್ ಅಲ್ವ, ನನ್ನ ತಮ್ಮ ಅಲ್ವಾ, ಅದು ಹೇಗೆ ಸಾಧ್ಯ ನನಗೆ ಭಾರ ಆಗಲಿಕ್ಕೆ ಅಂತ. ಎಲ್ಲಿ ಪ್ರೀತಿ ಇರುತ್ತದೋ, ಎಲ್ಲಿ ಕರುಣೆ ಇರುತ್ತದೆಯೋ ಅಲ್ಲಿ ಯಾರು ಯಾರಿಗೂ ಭಾರ ಆಗುವುದಿಲ್ಲ. ಹಿಂದೂಗಳು ಮುಸ್ಲಿಮರಿಗೂ ಭಾರ ಆಗುವುದಿಲ್ಲ, ಮುಸ್ಲಿಮರು ಹಿಂದೂಗಳಿಗೂ ಭಾರ ಆಗುವುದಿಲ್ಲ, ಯಾರು ಯಾರಿಗೂ ಭಾರ ಆಗುವುದಿಲ್ಲ. ನಿಮ್ಮ ತಂದೆ 100 ವರ್ಷ ಪ್ರಾಯ ಮೀರಿದ ವ್ಯಕ್ತಿ, 10 ಹಲವು ರೋಗಗಳಿಂದ ಬಳಲ್ತಾ ಇದ್ದಾರೆ, ನಿಮಗೆ ತಂದೆಯ ಮೇಲೆ ಪ್ರೀತಿ ಇದೆ ಎಂದಾದರೆ ಎಂದೂ ನಿಮ್ಮ ಅಪ್ಪ ನಿಮಗೆ ಭಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಕುರ್ಆನ್ ಕಲಿಸಿಕೊಟ್ಟ ಪಾಠ ಅದು. ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್ ಅಂತ. ಪ್ರವಾದಿಯವರೇ, ನೀವು ಈ ಭೂಮಿಗೆ ಕರುಣೆ, ನೀವು ಸಮಸ್ತ ವಿಶ್ವಕ್ಕೆ ಅನುಗ್ರಹ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಸಮಾಜವನ್ನು, ಒಂದು ರಾಷ್ಟ್ರವನ್ನು ಆಮೂಲಾಗ್ರವಾಗಿ ಬದಲಾಯಿಸ್ತಾರೆ. ಇಂಟರ್ನೆಟ್ ಇಲ್ಲದ ಕಾಲದಲ್ಲಿ, ಇಮೇಲ್ ಇಲ್ಲದ, ಟೆಲಿಫೋನ್ ಇಲ್ಲದ, ನ್ಯೂಸ್ ಪೇಪರ್ಗಳಿಲ್ಲದ ಒಂದು ಕಾಲದಲ್ಲಿ ಒಂದು ಸಮಾಜವನ್ನು ಮಾತ್ರ ಅಲ್ಲ, ಒಂದು ರಾಷ್ಟ್ರವನ್ನು ಆಮೂಲಾಗ್ರವಾಗಿ ಬದಲಾಯಿಸ್ತಾರೆ. ಹೇಗೆ ಬದಲಾಯಿಸಿದ್ದು? ಪವಾಡ ಮಾಡಿದ್ದಲ್ಲ ಅದು. ಪವಾಡ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ರು ಜನರಲ್ಲ, ನೀವೇನೇನೋ ಪವಾಡ ಮಾಡದಿದ್ದರೆ ನಾವು ಒಪ್ಪುವುದಿಲ್ಲ ನಿಮ್ಮನ್ನು ಅಂತ. ಆಕಾಶವನ್ನು ಹೀಗೆ ಸೀಳಿ ತೋರಿಸಬೇಕು, ಭೂಮಿಯನ್ನು ಸೀಳಬೇಕು, ನಿಮ್ಮ ಜೊತೆ ದೇವಚರರು ನಿಮ್ಮ ಜೊತೆಯಲ್ಲೇ ಯಾವಾಗಲೂ ಇರಬೇಕು, ನಿಮಗೆ ಚಿನ್ನದ ಮನೆ ಇರಬೇಕು, ಹೀಗೆ ಏನೇನೋ ಪವಾಡ ತೋರಿಸಬೇಕು ಅಂತ ಹೇಳಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಹೇಳಿದ್ದು, ಕುಲ್ಲ ಅಕೂಲು ಲಕುಂ ಇಂದಿ ಖಜಾಯಿನುಲ್ಲಾಹ್ ವಲಾ ಅಅಲಮುಲ್ ಗೈಬ ವಲಾ ಅಕೂಲು ಲಕುಂ ಇನ್ನಿ ಮಲಕ್ ಇನ್ ಅತ್ತಬಿಯು ಇಲ್ಲಾ ಮಾ ಯೂಹಾ ಇಲಯ್ಯ ಅಂತ ಹೇಳ್ತಾರೆ. ಅಲ್ಲ ಮನುಷ್ಯರೇ, ನಾನು ನನ್ನ ಬಳಿ ದೇವನ ಖಜಾನೆ ಇದೆ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಅದೃಶ್ಯ ಜ್ಞಾನ ಇದೆ ಅಂತಲೂ ನಾನು ನಿಮ್ಮೊಂದಿಗೆ ವಾದಿಸ್ತಾ ಇಲ್ಲ, ನಾನೊಬ್ಬ ದೇವಚರ ಅಂತಲೂ ನಿಮ್ಮೊಂದಿಗೆ ಹೇಳ್ತಾ ಇಲ್ಲ. ಮತ್ತೆ ನಾನೇನು ಹೇಳ್ತಾ ಇರುವುದು? ಇನ್ ಅತ್ತಬಿಯು ಇಲ್ಲ ಮಾ ಯೂಹಾ ಇಲಯ್ಯ, ನನ್ನಲ್ಲಿ ಸ್ಪಷ್ಟವಾದಂತಹ ಒಂದು ಅರಿವಿದೆ, ಆ ಅರಿವಿನ ಬುನಾದಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಮನುಷ್ಯನ ಬಗ್ಗೆ, ಮನುಷ್ಯನ ಬದುಕಿನ ವಾಸ್ತವಿಕತೆಗಳ ಬಗ್ಗೆ, ಸಮಾಜದ ಬಗ್ಗೆ, ಪರಿಸರದ ಬಗ್ಗೆ, ಜಗತ್ತಿನ ಬಗ್ಗೆ ನನಗೆ ಸ್ಪಷ್ಟವಾದ ಅರಿವಿದೆ. ಸ್ಪಷ್ಟವಾದ ಅರಿವು ನನ್ನ ದೇವ ಕೊಟ್ಟ ಅರಿವದು. ಇನ್ ಅತ್ತಬಿಯು ಇಲ್ಲ ಮಾ ಯೂಹಾ ಇಲಯ್ಯ, ಆ ಅರಿವಿನ ಬುನಾದಿಯಲ್ಲಿ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇರೋದು. ಅವರ ಸಮಾಜವನ್ನು ಬದಲಾಯಿಸುವುದು ಆ ಸ್ಪಷ್ಟವಾದ ಅರಿವಿನ ಮೂಲಕ. ಎರಡನೆಯದು, ಅವರ
ಚಾರಿತ್ರ್ಯ. ಶತ್ರುಗಳಿದ್ದರು ಅವರಿಗೆ, ಆದರೆ ಶತ್ರುಗಳು ಕೂಡ ಅವರ ಚಾರಿತ್ರ್ಯವನ್ನು ಪ್ರಶ್ನಿಸಿರಲಿಲ್ಲ. ಅವರನ್ನು ಕವಿ ಅಂತ ಹೇಳಿದ್ರು ಆ ನಾಡಿನ ಜನತೆ. ಪ್ರವಾದಿ ಮೊಹಮ್ಮದರನ್ನು ಕವಿ ಅಂತ ಹೇಳಿದ್ರು, ಮಾಟಗಾರ ಅಂತ ಹೇಳಿದ್ರು, ಹುಚ್ಚ ಅಂತ ಹೇಳಿದ್ರು. ಆದರೆ ಪ್ರವಾದಿಯವರ ಚಾರಿತ್ರ್ಯವನ್ನು ಅವರ ಶತ್ರುಗಳು ಕೂಡ ಪ್ರಶ್ನಿಸಿರಲಿಲ್ಲ. ಇನ್ನಾ ಲಾ ನುಕದ್ದಿಬುಕ ವಲಾಕಿನ್ ನುಕದ್ದಿಬು ಮಾ ಜಿئತ ಬಿಹಿ ಅಂತ ಅವರ ಶತ್ರುಗಳು ಹೇಳಿದ್ರು. ಮುಹಮ್ಮದ್, ನೀನೊಬ್ಬ ಸುಳ್ಳುಗಾರ ಅಂತ ನಾವು ಖಂಡಿತ ನಂಬುವುದಿಲ್ಲ, ನೀನೊಬ್ಬ ಕೆಟ್ಟವ, ನಿನ್ನ ಚಾರಿತ್ರ್ಯ ಸರಿ ಇಲ್ಲ ಎಂದು ಮುಹಮ್ಮದ್ ಖಂಡಿತ ನಾವು ಹಾಗೆ ಕಲ್ಪಿಸಿಕೊಳ್ಳಿಕ್ಕೂ ನಮಗೆ ಸಾಧ್ಯ ಇಲ್ಲ. ಆದರೆ ನೀನು ಕಲಿಸುತ್ತಿರುವ ಧರ್ಮವನ್ನು ನಾವು ವಿರೋಧಿಸ್ತೇವೆ, ಅದು ಬೇರೆ ವಿಷಯ. ಪ್ರವಾದಿಯವರ ಶತ್ರುಗಳು ಕೂಡ ಅವರ ಚಾರಿತ್ರ್ಯವನ್ನು ಪ್ರಶ್ನೆ ಮಾಡಿರಲಿಲ್ಲ. ಅಂತಹ ಚಾರಿತ್ರ್ಯ. ಅವರು ಹೇಳಿದ್ರು, ಫಕದ್ ಲಬಿಸ್ತು ಫೀಕುಂ ಉಮರ ಮಿನ್ ಕಬ್ಲಿಹಿ ಅಫಲಾ ತಾಕಿಲುನ್ ಅಂತ ಜನತೆಯೊಂದಿಗೆ ಹೇಳ್ತಾರೆ. ಅಲ್ಲ ಮನುಷ್ಯರೇ, 40 ವರ್ಷ ನಾನು ನಿಮ್ಮ ಜೊತೆ ಬದುಕಿಲ್ಲವೇ ಅಂತ ಕೇಳುತ್ತಾರೆ. 40 ವರ್ಷಗಳ ನಂತರ ಅವರು ದೇವರ ಬಗ್ಗೆ ಮಾತಾಡಿದ್ದು. 40 ವರ್ಷಗಳ ತನಕ ಅವರು ದೇವರ ಬಗ್ಗೆ ಮಾತಾಡಿರಲಿಲ್ಲ, ಧರ್ಮದ ಬಗ್ಗೆ ಮಾತಾಡಿರಲಿಲ್ಲ. 40ನೆಯ ವಯಸ್ಸಿನಲ್ಲಿ ಅವರಿಗೆ ಪ್ರವಾದಿತ್ವ ಬರುವುದು, ದೈವಿಕ ಸಂದೇಶ ಬರುವುದು. 40ನೆಯ ವರ್ಷದಲ್ಲಿ ಅವರು ದೇವರು ಮತ್ತು ಧರ್ಮದ ಬಗ್ಗೆ ಮಾತಾಡ್ತಾ ಇರೋದು. 40 ವರ್ಷಗಳಲ್ಲಿ ಅವರ ಸಮಾಜದಲ್ಲಿ ಬದುಕಿದ್ದಾರೆ, ಸತ್ಯಸಂಧನಾಗಿ, ಪ್ರಾಮಾಣಿಕನಾಗಿ, ಯಾವ ಕಳಂಕವೂ ಇಲ್ಲದೆ. ಫಕದ್ ಲಬಿಸ್ತು ಫೀಕುಂ ಉಮರಂ ಮಿನ್ ಕಬ್ಲಿಹಿ ಅಫಲಾ ತಾಕಿಲೂನ್. ಅಲ್ಲ ಜನರೇ, 40 ವರ್ಷ ನಾನು ನಿಮ್ಮ ಜೊತೆ ಬದುಕಿಲ್ಲವೇ? ನನ್ನ ಬಾಲ್ಯ, ನನ್ನ ಯೌವನ, ನನ್ನ ಮದುವೆ, ನನ್ನ ವ್ಯಾಪಾರ, ನನ್ನ ಎಲ್ಲವೂ ಒಂದು ತೆರೆದ ಪುಸ್ತಕವಾಗಿತ್ತು ಈ ಸಮಾಜದಲ್ಲಿ. ನನ್ನ ಬದುಕನ್ನು ನೀವು ನೋಡಿಲ್ಲವೇ? ಏನಾದರೂ ಕಂಪ್ಲೇಂಟ್ ಇದೆಯಾ ಅಂತ ಕೇಳುವುದು. ನನ್ನ ಬದುಕಿನ ಬಗ್ಗೆ ಏನಾದರೂ ಕಂಪ್ಲೇಂಟ್ ಇದ್ರೆ ಹೇಳಿ ನೀವು. ತನ್ನ ಬದುಕನ್ನೇ ತನ್ನ ಸಂದೇಶಗಳಿಗೆ ಆಧಾರವಾಗಿ ಸಮರ್ಪಿಸ್ತಾರೆ ಪ್ರವಾದಿಯವರು. ಹೀಗೆ ತನ್ನ ಶ್ರೇಷ್ಠವಾದ ಚಾರಿತ್ರ್ಯ ಅವರು ಬೋಧಿಸಿದ್ದು ಮಾತ್ರ ಅಲ್ಲ, ಸ್ವಾಮೀಜಿಯವರು ಬಹಳ ಸುಂದರವಾಗಿ ಹೇಳಿದರು. ಬೋಧಿಸಿದ್ದು ಮಾತ್ರ ಅಲ್ಲ, ಪ್ರಾಯೋಗಿಕವಾಗಿ ತೋರಿಸಿಕೊಟ್ರವರು. ತನ್ನ ಶ್ರೇಷ್ಠವಾದ ಚಾರಿತ್ರ್ಯ ಮತ್ತು ತನ್ನ ಸ್ಪಷ್ಟವಾದ ಅರಿವು, ಇವುಗಳ ಮೂಲಕ ಒಂದು ಸಮಾಜವನ್ನು ಆಮೂಲಾಗ್ರವಾಗಿ ಅವರು ಬದಲಾಯಿಸ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟದ್ದು ಎಲ್ಲವೂ ನ್ಯಾಯದ ಸಂದೇಶಗಳು. ಮನುಷ್ಯನಿಗೆ ನ್ಯಾಯ ಎಂಬುದು ಆಕ್ಸಿಜನ್ ಬಿಟ್ಟರೆ ಅವನಿಗೆ ಎರಡನೆಯದಾಗಿ ಸಿಗಬೇಕಾದದ್ದು ನ್ಯಾಯ ಅಂತ ಹೇಳಲಾಗುತ್ತದೆ, ಜಸ್ಟಿಸ್. ಆಹಾರ ಇಲ್ಲದೆ ಮನುಷ್ಯ ಬದುಕಬಲ್ಲ, ನ್ಯಾಯ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆಕ್ಸಿಜನ್ ಇಲ್ಲದೆ ಮತ್ತೆ ನೀವು ಹೇಗೆ ಬದುಕುವುದಿಲ್ಲದು ಬೇರೆ ಒಂದು ವಿಷಯ. ಆಕ್ಸಿಜನ್ನ ನಂತರ, ಆಮ್ಲಜನಕದ ನಂತರ ಒಬ್ಬ ಮನುಷ್ಯನಿಗೆ ಎರಡನೆಯ ಅಗತ್ಯ ನ್ಯಾಯ ಅಂತ ಹೇಳಲಾಗುತ್ತದೆ, ಜಸ್ಟಿಸ್. ಆದ್ದರಿಂದಲೇ ಜಗತ್ತಿನ ಎಲ್ಲ ಧರ್ಮಗಳು, ಎಲ್ಲ ಸಿದ್ಧಾಂತಗಳು, ಎಲ್ಲ ಫಿಲಾಸಫಿಗಳು, ಎಲ್ಲ ಇಸಮ್ಗಳು ಈ ಜಗತ್ತಿನಲ್ಲಿ ಮಾತಾಡಿದ್ದು ನ್ಯಾಯದ ಬಗ್ಗೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟ ಎಲ್ಲ ವಿಷಯಗಳು ನ್ಯಾಯದ್ದು. ಅವರು ಕಲಿಸಿಕೊಟ್ಟ ನ್ಯಾಯದ ಒಂದು ಮನೋಹರವಾದ ಉದಾಹರಣೆ ಇದೆ. ಇವತ್ತಿಗೂ ಹಾರ್ವರ್ಡ್ ಲಾ ಸ್ಕೂಲ್ನಲ್ಲಿ, ಜಗತ್ತಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಅದು, ನೀವು ಗೂಗಲ್ನಲ್ಲಿ ಟೈಪ್ ಮಾಡಿದರೆ ಹಾರ್ವರ್ಡ್ ಲಾ ಸ್ಕೂಲ್ ಎಂಬುದು ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಪೈಕಿ ಒಂದು. ಆ ಹಾರ್ವರ್ಡ್ ಲಾ ಸ್ಕೂಲ್ನ ಲೈಬ್ರರಿ ಜಗತ್ತಿನ ಅತ್ಯಂತ ಪ್ರಮುಖ ಲೈಬ್ರರಿಗಳಲ್ಲಿ ಒಂದು. ಆ ಲೈಬ್ರರಿಯ ಪ್ರವೇಶ ದ್ವಾರದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟ ನ್ಯಾಯದ ಆ ಉದಾತ್ತವಾದ ಉದಾಹರಣೆ ಪವಿತ್ರ ಕುರ್ಆನ್ನ 4ನೆಯ ಅಧ್ಯಾಯದ 135ನೆಯ ಸೂಕ್ತ, ಯಾ ಅಯ್ಯುಹಲ್ಲದೀನ ಆಮನು ಕೂನು ಕವ್ವಾಮೀನ ಶುಹದಾ ಬಿಲ್ ಕಿಸ್ತ್. ನೀವು ನ್ಯಾಯದ ಪರ ಇರಬೇಕು. ವಲೌ ಅಲಾ ಅನ್ಫುಸಿಕುಂ ಅವಿಲ್ ವಾಲಿದೈನಿ ವಲ್ ಅಕ್ರಬೀನ್ ಅಂತ ಆ ನ್ಯಾಯದ ಕಾನ್ಸೆಪ್ಟ್ ನಿಮಗೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ನ್ಯಾಯ ನಿಮ್ಮ ವಿರುದ್ಧವಾದರೂ ನೀವು ನ್ಯಾಯದ ಪರವಾಗಿರಬೇಕು. ನ್ಯಾಯ ನಿಮ್ಮ ತಂದೆ ತಾಯಿಯ ವಿರುದ್ಧವಾದರೂ ನೀವು ನ್ಯಾಯದ ಪರ ಇರಬೇಕು. ನನ್ನ ಅಪ್ಪ ಎಂಬ ಕಾರಣಕ್ಕೆ ಅನ್ಯಾಯದ ಪರ ನೀವು ಇರಬಾರದು. ಇಯಕುನ್ ಫಕೀರನ್ ಗನಿಯನ್ ಔ ಫಕೀರನ್ ಫಲ್ಲಾಹು ಔಲಾ ಬಿಹಿಮಾ.
ನ್ಯಾಯ ಶ್ರೀಮಂತನ ಪರ ಆದರೆ ಅವ ಬಡವ ಎಂಬ ಕಾರಣಕ್ಕೆ ನೀವು ಬಡವನ ಪರ ಅಲ್ಲ, ಶ್ರೀಮಂತನ ಪರವೇ ಇರಬೇಕು. ನೀವು ನ್ಯಾಯ ಎಲ್ಲಿದೆಯೋ ಅಲ್ಲಿ ನೀವು. ಸಹೋದರರೇ, ನಾವು ಯಾವುದೊಂದು ನ್ಯಾಯ ಅಂತ ಹೇಳ್ತೇವೆ? ಒಬ್ಬ ಸೆಲೆಬ್ರಿಟಿ ಅಥವಾ ಒಬ್ಬ ಪ್ರಭಾವಿಯ ಮಗ ಅಜಾಗರೂಕತೆಯಿಂದ ಕಾರು ಓಡಿಸಿಕೊಂಡು ಹೋಗಿ ದಾರಿಯಲ್ಲಿ ಯಾವುದೋ ಒಬ್ಬ ದುರ್ಬಲ ವ್ಯಕ್ತಿಯ ಮೇಲೆ ಕಾರು ಓಡಿಸಿ ಅವನನ್ನು ಕೊಂದು ಬಿಟ್ಟ. ಪೊಲೀಸರು ಅರೆಸ್ಟ್ ಮಾಡಿದ್ರು ಇವನನ್ನು, ಈ ಸೆಲೆಬ್ರಿಟಿಯನ್ನು ಅಥವಾ ಈ ಪ್ರಭಾವಿಯ ಮಗನನ್ನು ಅವನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದಾಗ ಯಾರು ಸತ್ತು ಹೋಗಿದ್ದಾರೆ ಅವನ ಕುಟುಂಬದವರು ಹೇಳಿದ್ರು ನಮಗೆ ನ್ಯಾಯ ಸಿಕ್ಕಿತ್ತು ಅಂತ ಸಮಾಧಾನ ಪಟ್ಟರು. ಅವ ಅಪೀಲ್ ಮಾಡಿದ ಹೈಕೋರ್ಟ್ಗೆ. ಹೈಕೋರ್ಟ್ ಅವನಿಗೆ ಜಾಮೀನು ಕೊಟ್ಟು ಬಿಟ್ಟು ಬಿಟ್ಟಿತ್ತು ಅವನನ್ನು. ಆಗ ಅವನ ಕುಟುಂಬದವರು ಹೇಳಿದ್ರು ನಮಗೆ ನ್ಯಾಯ ಸಿಕ್ಕಿತ್ತು ಅಂತ. ಅಲ್ಲ, ಯಾವುದು ನ್ಯಾಯ? ಯಾವುದು ನ್ಯಾಯ? ಒಂದೇ ಇರಲಿಕ್ಕೆ ಸಾಧ್ಯ ಅಲ್ವಾ? ಈ ಸೆಲೆಬ್ರಿಟಿಗೆ ಶಿಕ್ಷೆ ಆದಾಗ ಸತ್ತು ಹೋದವನ ಕುಟುಂಬ ಹೇಳಿದ್ರು ನಮಗೆ ನ್ಯಾಯ ಸಿಕ್ಕಿತ್ತು. ಈ ಸೆಲೆಬ್ರಿಟಿ ಜಾಮೀನು ಪಡೆದು ಹೊರಗೆ ಬಂದಾಗ ಅವನ ಕುಟುಂಬದವರು ಹೇಳಿದ್ರು ನಮಗೆ ನ್ಯಾಯ ಸಿಕ್ಕಿತ್ತು ಅಂತ. ಸಹೋದರರ ನ್ಯಾಯ ಯಾವುದು? ಅದು ಪ್ರವಾದಿಯವರು ಕಲಿಸಿಕೊಟ್ಟದ್ದು. ವಲೌ ಅಲಾ ಅಂಫುಸಿಕುಂ ಅವಿಲ್ ವಾಲಿದೈನಿ ವಲ್ ಅಕ್ರಬೀನ್. ನ್ಯಾಯ ನಿಮ್ಮ ತಂದೆ ತಾಯಿಯ ವಿರುದ್ಧವಾದರೂ ನೀವು ನ್ಯಾಯದ ಪರ ಇರಬೇಕು. ನ್ಯಾಯ ನಿಮ್ಮ ವಿರುದ್ಧವಾದರೂ ನೀವು ನ್ಯಾಯದ ಪರವಾಗಿರಬೇಕು. ಅಂತಹ ಉಜ್ವಲವಾದ ಸಂದೇಶದ ಕಾರಣಕ್ಕೆ 21ನೇ ಶತಮಾನದಲ್ಲಿ ಹಾರ್ವರ್ಡ್ ಲಾ ಯೂನಿವರ್ಸಿಟಿಯಲ್ಲಿ ಆ ವಾಕ್ಯವನ್ನು ಬರೆದಿಟ್ಟಿರುವುದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6ನೇ ಶತಮಾನದಲ್ಲಿ ಮಾನವ ಸಮಾನತೆಯ ಬಗ್ಗೆ ಹೇಳಿದ್ರು. ಯಾ ಅಯ್ಯುಹನ್ನಾಸ್ ಅಂತ, ಮನುಷ್ಯರೇ ಅಂತ ಕರೆದದ್ದವರು. ಇವತ್ತಿಗೂ ಜಗತ್ತಿಗೆ 21ನೇ ಶತಮಾನದಲ್ಲೂ ಮನುಷ್ಯರೇ ಅಂತ ಹೇಳಲಿಕ್ಕೆ ಜಗತ್ತಿಗೆ ಖಂಡಿತ ಸಾಧ್ಯ ಇಲ್ಲ. ಅಮೆರಿಕಾದ ಯುರೋಪಿನ ಬಿಳಿ ಚರ್ಮದವ ಮತ್ತು ಆಫ್ರಿಕಾದ ಕಪ್ಪು ಚರ್ಮದವರು ಸಮಾನ ಅಂತ ಒಪ್ಪಿಕೊಳ್ಳಿಕ್ಕೆ ಜಗತ್ತಿಗೆ ಇವತ್ತಿಗೂ ಸಾಧ್ಯ ಇಲ್ಲಲ್ಲ, ಖಂಡಿತ ಸಾಧ್ಯ ಇಲ್ಲ. ಕಪ್ಪು ಚರ್ಮದವರು ಮತ್ತು ಬಿಳಿ ಚರ್ಮದವರು ಸಮಾನ ಅಂತ ಹೇಳಲಿಕ್ಕೆ ಒಪ್ಪಿಕೊಳ್ಳಿಕ್ಕೆ 21ನೇ ಶತಮಾನಕ್ಕೆ ಕೂಡ ಸಾಧ್ಯ ಆಗುತ್ತಾ ಇಲ್ಲ. ಒಬ್ಬ ಕಾರ್ಪೊರೇಟ್ ವ್ಯಕ್ತಿಯ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಒಬ್ಬ ಕೂಲಿ ಕಾರ್ಮಿಕನ ಜೀವಕ್ಕೂ ಅಷ್ಟೇ ಬೆಲೆ ಇದೆ ಅಂತ ಒಪ್ಪಿಕೊಳ್ಳಿಕ್ಕೆ 21ನೇ ಶತಮಾನದಲ್ಲೂ ಮನುಷ್ಯನಿಗೆ ಸಾಧ್ಯವೇ? ಗಾಜಾದಲ್ಲಿ ನರಮೇಧ ನಡೀತಾ ಇದೆ ಕಳೆದ 2 ವರ್ಷಗಳಿಂದ. ಅವರು ಯಾರ ಮೇಲೂ ಬಾಂಬು ಹಾಕಲಿಲ್ಲ, ಯಾವ ದೇಶದ ಮೇಲೂ ಅವರು ಬಾಂಬು ಹಾಕಲಿಲ್ಲ, ಯಾವ ದೇಶದ ಮೇಲೂ ಅವರು ದಾಳಿ ಮಾಡಲಿಲ್ಲ, ಯಾವ ದೇಶದವರಿಗೂ ಯಾವ ತೊಂದರೆಯನ್ನು ಕೊಡಲಿಲ್ಲ. ಫೆಲಸ್ತೀನಿಗಳು ಮಾಡುತ್ತಿರುವ ಕೆಲಸ, ತಾವು ಜನಿಸಿದ ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಟ ನಡೆಸ್ತಾ ಇದ್ದಾರೆ. ಅವರ ಮೇಲೆ ನಡೆಯುತ್ತಿರುವ ನರಮೇಧ 20 ಲಕ್ಷ ಮನುಷ್ಯರನ್ನು ಹಸಿವಿಗೆ ದೂಡಿ ಕೊಲ್ಲುವುದು. ಜಗತ್ತಿನಲ್ಲಿ ಯಾವುದಾದರೂ ಪ್ರಕೃತಿ ವಿಕೋಪಗಳುಂಟಾದರೆ ಜಗತ್ತಿನ ಎಲ್ಲ ದೇಶಗಳು ಎಲ್ಲ ಬ್ಯಾರಿಕೇಡ್ಗಳನ್ನು ಒಡೆದು ಹಾಕಿ ಅವರ ಸಹಾಯಕ್ಕೆ ಧಾವಿಸ್ತದೆ. ಸಹೋದರರೇ, ಭೂಕಂಪ ಬಂದರೆ, ಅನಾಹುತಗಳುಂಟಾದರೆ ಎಲ್ಲ ಬ್ಯಾರಿಕೇಡ್ಗಳನ್ನು ಒಡೆದು ಹಾಕಿ ಎಲ್ಲರೂ ಸಹಾಯಕ್ಕೆ ಧಾವಿಸ್ತಾರೆ. ಜಗತ್ತಿನ ನಿಯಮ ಅದು, ನೈಸರ್ಗಿಕವಾದ ಗುಣ ಅದು. ಆದರೆ ಫೆಲಸ್ತೀನ್ನ ವಿಷಯದಲ್ಲಿ 20 ಲಕ್ಷ ಮನುಷ್ಯರು ಹಸಿವಿನಿಂದ ಸಾಯುವಾಗ ಯಾರು ಮಾತಾಡ್ತಾ ಇಲ್ಲಲ್ಲ, ಯಾರು ಮಾತಾಡ್ತಾ ಇಲ್ಲ. ಇಸ್ರೇಲ್ನವನ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಫೆಲಸ್ತೀನಿಗಳ ಜೀವಕ್ಕೂ ಅಷ್ಟೇ ಬೆಲೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ 21ನೇ ಶತಮಾನಕ್ಕೂ ಖಂಡಿತ ಸಾಧ್ಯ ಆಗ್ತಾ ಇಲ್ಲ. 6ನೇ ಶತಮಾನದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅನ್ನಾಸು ಸವಾಸಿಯುನ್ ಕ ಅಶ್ನಾನಿಲ್ ಮುಷ್ತ್ ಅಂತ ಹೇಳಿಕೊಟ್ರು. ಅದು ಹೇಳಿದ್ದು ಮಾತ್ರ ಅಲ್ಲ, ಮನುಷ್ಯರು ಬಾಚಣಿಗೆಯ ಹಲ್ಲುಗಳಂತೆ ಸಮಾನರು, ಬಾಚಣಿಗೆಯ ಹಲ್ಲುಗಳಂತೆ ನೀವೆಲ್ಲರೂ ಸಮಾನರು. ಅದು ಹೇಳಿದ್ದು ಮಾತ್ರ ಅಲ್ಲ, ಪ್ರಾಯೋಗಿಕವಾಗಿ ತೋರಿಸಿಕೊಡ್ತಾರೆ. ಅಲ್ಲಿ ಬಿಲಾಲ್ ಅಂತ ಒಬ್ಬ ನೀಗ್ರೋ ಇದ್ದಾರೆ. ಅಲ್ಲಿ 6ನೇ ಶತಮಾನ, ಕಪ್ಪು ಚರ್ಮದ ಬಿಲಾಲ್, ದಾಸ, ಅವರು ಗುಲಾಮ, ಯಾರು ಮನೆಗೆ ಸೇರಿಸಿಕೊಳ್ತಾ ಇಲ್ಲ ಅವರನ್ನು. ಹಟ್ಟಿಯಲ್ಲಿ ಅವರ ವಾಸ, ಒಂಟೆಗಳೊಂದಿಗೆ. ಒಂದು ದಿವಸ ತನ್ನ ಜೊತೆಗಾರ ಬಂದು ಹೇಳಿದ್ರು, ಬಿಲಾಲ್, ನಮ್ಮನ್ನು ಕೂಡ ಮನುಷ್ಯರು ಅಂತ ಹೇಳುವ ಒಬ್ಬ ವ್ಯಕ್ತಿ ಬಂದಿದ್ದಾರೆ, ಮುಹಮ್ಮದ್ ಎಂಬ ವ್ಯಕ್ತಿ ಅಂತ ಹೇಳಿದರು. ಬಿಲಾಲ್ ಒಂದು ಕ್ಷಣ ಮೌನ ವಹಿಸ್ತಾರೆ. ತನ್ನ ಈ ಕಪ್ಪು ಚರ್ಮವನ್ನು ಮುಟ್ಟಿ ನೋಡಿ ಹೇಳಿದ್ರು, ಅಲ್ಲ ಸಹೋದರ, ನಮ್ಮನ್ನು ಕೂಡ ಮನುಷ್ಯರು ಎಂದು ಹೇಳುವವರು ಜಗತ್ತಿಗೆ ಬಂದಿದ್ದಾರೆಯೇ? ಎಂತಹ ತಮಾಷೆ ಇದು, ಎಂತಹ ತಮಾಷೆ ಇದು.
ಬಿಲಾಲ್ ಹೇಳುವುದು, ನನಗೆ ಆ ಮುಹಮ್ಮದರನ್ನು ಭೇಟಿಯಾಗಬೇಕು ಅಂತ ಹಂಬಲ ಇದೆ. ನಾನು ಆ ವ್ಯಕ್ತಿಯನ್ನು ನೋಡಲಿಕ್ಕೆ ಹೊರಟೆ, ಭೇಟಿಯಾಗಲಿಕ್ಕೆ ಹೊರಟೆ. ನಾನು ಹೋದದ್ದು ರಾತ್ರಿ ಸಮಯ. ಯಾಕೆಂದರೆ ಹಗಲು ಸಮಯದಲ್ಲಿ ಹೋದರೆ ನನ್ನ ಯಜಮಾನನಿಗೆ ಗೊತ್ತಾದರೆ ನನ್ನ ಮೇಲೆ ಶಿಕ್ಷೆ ಜಾರಿಯಾಗುತ್ತದೆ. ಇನ್ನೊಂದು ಕಾರಣ, ನನಗೆ ನಗ್ನತೆಯನ್ನು ಮುಚ್ಚಲಿಕ್ಕೆ ಬಟ್ಟೆಗಳಿಲ್ಲ. ನನ್ನಲ್ಲಿರುವುದು ಒಂದು ಗೋಣಿ ಚೀಲ ಮಾತ್ರ, ಹೊದ್ದುಕೊಳ್ಳಿಕ್ಕೆ ಒಂದು ಗೋಣಿ ಚೀಲ ಮಾತ್ರ ನನಗೆ ಇರುವುದು. ನನ್ನಲ್ಲಿ ಮಾನ ಮುಚ್ಚಲಿಕ್ಕೆ ಬಟ್ಟೆಗಳಿರಲಿಲ್ಲ. ಆದ್ದರಿಂದ ಕತ್ತಲಿನ ಸಮಯದಲ್ಲಿ ನಾನು ಮುಹಮ್ಮದರನ್ನು ಭೇಟಿಯಾಗಲಿಕ್ಕೆ ಹೋದೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಮುಹಮ್ಮದರು ನನ್ನನ್ನು ಹತ್ತಿರ ಕರೆಯುತ್ತಾರೆ. ನನಗೆ ಸಾಧ್ಯ ಇಲ್ಲ ಅವರ ಹತ್ತಿರ ಹೋಗಲಿಕ್ಕೆ. ಯಾರೆಂದರೆ ಯಾವ ಮನುಷ್ಯರು ನನ್ನನ್ನು ಇಲ್ಲಿಯ ತನಕ ಹತ್ತಿರ ಕರೆದವರು ಯಾರೂ ಇಲ್ಲ. ಮನುಷ್ಯರ ಹತ್ತಿರ ಹೋಗಿ ನನಗೆ ಅಭ್ಯಾಸನೇ ಇಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನನ್ನು ಹತ್ತಿರ ಕರೆಯುತ್ತಾರೆ. ನಾನು ದೂರ ಆದೆ. ಪ್ರವಾದಿಯವರು ನನ್ನ ಹತ್ತಿರ ಬಂದರು. ಪ್ರವಾದಿ ಮುಹಮ್ಮದರು, ನಾನು ಕೆಲಸ ಮುಗಿಸಿ ಹೋದ ಬೆವರಿನ ದುರ್ಗಂಧ ಇದೆ ನನ್ನ ಶರೀರದಲ್ಲಿ. ಪ್ರವಾದಿ ಮುಹಮ್ಮದರು ನನ್ನ ಬಳಿ ಬಂದು ನನ್ನನ್ನು ಅಪ್ಪಿ ಹಿಡಿದರು. ಬಿಲಾಲ್ ಹೇಳುವುದು, ನನಗೆ ಜನ್ಮ ಕೊಟ್ಟ ನನ್ನ ಅಮ್ಮ ಬಿಟ್ರೆ, ನನಗೆ ಜನ್ಮ ಕೊಟ್ಟ ನನ್ನ ಅಮ್ಮನನ್ನು ಬಿಟ್ರೆ ಈ ಜಗತ್ತಿನಲ್ಲಿ ಯಾರಾದರೂ ನನ್ನನ್ನು ಅಪ್ಪಿ ಹಿಡಿದಿದ್ದರೆ ಅದು ಮುಹಮ್ಮದ್ ಮಾತ್ರ ಅಂತ ಹೇಳುತ್ತಾರೆ. ಅದು ಮುಹಮ್ಮದ್ ಮಾತ್ರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದೆಲ್ಲ 21ನೇ ಶತಮಾನದಲ್ಲೂ ನಿಮಗೆ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. 1948ರಲ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಬರ್ತದೆ ಜಗತ್ತಿನಲ್ಲಿ, ಮಾನವ ಹಕ್ಕುಗಳ ಘೋಷಣೆ. 14 ಶತಮಾನಗಳಾಚೆಯೇ ಪ್ರವಾದಿ ಮೊಹಮ್ಮದರು ಮಾನವ ಹಕ್ಕುಗಳ ಘೋಷಣೆ ಮಾಡಿ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿದ್ದಾರೆ. 1948ರಲ್ಲಿ ವಿಶ್ವಸಂಸ್ಥೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನು ಘೋಷಿಸಿದ ಮೇಲೆ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಒಬ್ಬ ಕರಿಯ ನಾಯಕ, ಆತ ವಾಷಿಂಗ್ಟನ್ನಲ್ಲಿ ಭಾಷಣ ಮಾಡಿ, ಬಹಳ ವಿಶ್ವವಿಖ್ಯಾತ ಭಾಷಣ ಅದು. ಇವತ್ತಿಗೂ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಆ ಭಾಷಣ, ಇಡೀ ಭಾಷಣ ನಿಮಗೆ ಸಿಗ್ತದೆ. ಐ ಹ್ಯಾವ್ ಎ ಡ್ರೀಮ್ ಎಂಬ ಬಹಳ ಶ್ರೇಷ್ಠವಾದ ಭಾಷಣ ಅದು. ಈ ಭಾಷಣ ನಡೆಯುವುದು ಯಾವಾಗ? 1963ರಲ್ಲಿ. 48ರಲ್ಲೇ ಬಂದಿದೆ ಮಾನವ ಹಕ್ಕುಗಳ ಘೋಷಣೆ ಅಲ್ಲ. 1963ರಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಎಂಬ ಕಪ್ಪು ವ್ಯಕ್ತಿ ಮಾಡುವ ಭಾಷಣ ಏನು? ಐ ಹ್ಯಾವ್ ಎ ಡ್ರೀಮ್. ನನಗೊಂದು ಡ್ರೀಮ್. ಯಾವ ಡ್ರೀಮ್ ಅದು? ಆಕಾಶಕ್ಕೆ ಹೋಗಬೇಕು ಎಂಬ ಡ್ರೀಮ್ ಏನು ಅಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಏನಾದರೂ ಮಾಡಬೇಕು ಎಂಬ ಡ್ರೀಮ್ ಏನು ಅಲ್ಲ. ಆ ಮನುಷ್ಯನ ಡ್ರೀಮ್ ಯಾವುದು? ಆ ಮನುಷ್ಯನ ಡ್ರೀಮ್ ಯಾವುದೆಂದರೆ, ನನಗೆ 4 ಮಂದಿ ಮಕ್ಕಳಿದ್ದಾರೆ, ಕಪ್ಪು ಮಕ್ಕಳು, ಕಪ್ಪು ಚರ್ಮದ ಮಕ್ಕಳು. ನನ್ನ ಮಕ್ಕಳು ಮತ್ತು ಬಿಳಿ ಚರ್ಮದವನ ಮಕ್ಕಳು ಒಂದೇ ಟೇಬಲ್ನಲ್ಲಿ ಕುಳಿತುಕೊಂಡು ಊಟ ಮಾಡಬೇಕು ಎಂಬ ಕನಸು ನನಗಿದೆ ಅಂತ. ಎಷ್ಟು ಸಣ್ಣ ಕನಸದು. ನನ್ನ ಕಪ್ಪು ಮಕ್ಕಳು ಮತ್ತು ಬಿಳಿ ಚರ್ಮದ ಮಕ್ಕಳು ಒಂದೇ ಬೆಂಚಿನಲ್ಲಿ ಒಟ್ಟಿಗೆ ಕುಳಿತುಕೊಂಡು ಶಾಲೆಯಲ್ಲಿ ಕಲಿಬೇಕು ಎಂಬ ಕನಸು ನನಗಿದೆ ಅಂತ ಹೇಳುವುದು 1963ಯಲ್ಲಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಕುಲ್ಲುಕುಂ ಮಿನ್ ಆದಮ್ ವ ಆದಮು ಮಿನ್ ತುರಾಬ್. ನೀವೆಲ್ಲರೂ ಆದಮನ ಮಕ್ಕಳು, ನಿಮ್ಮಲ್ಲಿ ಯಾರು ಯಾರಿಗಿಂತ ಶ್ರೇಷ್ಠರಲ್ಲ, ನೀವೆಲ್ಲರೂ ಸಮಾನರು ಎಂದು ಜಗತ್ತಿಗೆ ಕಲಿಸಿಕೊಟ್ಟದ್ದು ಮಾತ್ರ ಅಲ್ಲ, ಅದನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಟ್ರವರು. ಸಹೋದರ ಸಹೋದರಿಯರೇ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಹಿಳೆಯರಿಗೆ ನ್ಯಾಯ ಕೊಟ್ಟರು. ಮಹಿಳೆ ಇವತ್ತಿಗೂ ಶೋಷಣೆಗೆ ಒಳಗಾದವಳು. ಇವತ್ತಿಗೂ ಫೆಮಿನಿಸಂನ ಹೆಸರಲ್ಲಿ ಇವತ್ತು ನಡೀತಾ ಇರುವುದೇನು? ಮಹಿಳೆಯರ ಶೋಷಣೆ, ಅವಳ ನಗ್ನತೆಯ ಪ್ರದರ್ಶನ. ಅದನ್ನೇ ನ್ಯಾಯ ಅಂತ ಹೇಳು. ಪ್ರವಾದಿ ಮೊಹಮ್ಮದ್ ಅವ್ರು ನೋಡಿ, ಒಬ್ಬ ಪುರುಷ ಕನಿಷ್ಠ ಬಟ್ಟೆ ಹಾಕಿ DC ಆಫೀಸಿಗೆ ಹೋದ್ರೆ ಏನಾಗ್ತದೆ? ಒಂದು ಸಣ್ಣ ಬರ್ಮುಡ ಮತ್ತೊಂದು ಬನಿಯನ್ನು ಹಾಕಿಕೊಂಡು ನೀವು DC ಆಫೀಸಿಗೆ ಹೋಗಿ ಏನು ಮಾಡ್ತಾರೆ? ನಿಮ್ಮನ್ನು ಹೊರಗೆ ಹಾಕ್ತಾರೆ. ನಿಮ್ಮನ್ನು ಯಾರು ಒಳಗೆ ಸೇರಿಸುವುದಿಲ್ಲಲ್ಲ. ನೀವೊಂದು ಕನಿಷ್ಠ ಬಟ್ಟೆ ಹಾಕಿಕೊಂಡು ನಿಮ್ಮ ಮಕ್ಕಳ ಕಾಲೇಜಿಗೆ ಹೋದರೆ ಪ್ರಾಂಶುಪಾಲರ ಕೊಠಡಿಗೆ ನಿಮ್ಮನ್ನು ಸೇರಿಸುವುದೇ ಇಲ್ಲ, ಹೊರಗೆ ಓಡಿಸ್ತಾರೆ ನಿಮ್ಮನ್ನು. ನೀವು ಬಹಳ ನೀಟಾಗಿ ಇಡೀ ಶರೀರ ಮುಚ್ಚುವ ರೀತಿಯಲ್ಲಿ, ಎಷ್ಟು ನೀಟ್ನೆಸ್ ಅಂದರೆ ಶರ್ಟಿಗೆಲ್ಲ ಬಟನ್ ಇಲ್ಲಿಗೆ ಒಂದಲ್ಲ ಇಲ್ಲಿಗೂ ಒಂದಿದೆ ನೋಡಿ, ಯಾಕೆಂದರೆ ಅಷ್ಟು ಜಾಗ ಕಾಣಬಾರ್ದು ಅಂತ ಇಷ್ಟು ಮುಚ್ಚಿದ್ದೇವೆ ನಾವು. ಹೀಗೆ ಬಹಳ ನೀಟಾಗಿ ಅದರ ಮೇಲೊಂದು ಓವರ್ ಕೋಟ್ ಎಲ್ಲ ಹಾಕಿ ಹ್ಯಾಟ್ ಎಲ್ಲ ಇಟ್ಟುಕೊಂಡು ನೀವು DC ಆಫೀಸಿಗೆ ಹೋಗಿ
ನಿಮ್ಮನ್ನು ಸರ್ ಅಂತ ಗೌರವಿಸ್ತಾರೆ, ಸರ್ ಅಂತ ನಿಮ್ಮನ್ನು ಗೌರವಿಸ್ತಾರೆ. ಅದೇ ರೀತಿ ಮಹಿಳೆಯರು ಕೂಡ ಪೂರ್ತಿ ಡ್ರೆಸ್ ಹಾಕಬೇಕು ಅಂತ ಹೇಳಿದಾಗ ಅದು ಹೇಗೆ ಶೋಷಣೆ ಆಗ್ತದೆ, ಅದು ಹೇಗೆ ಅನ್ಯಾಯ ಆಗ್ತದೆ? ಪ್ರವಾದಿಯವರು ಅದೆಲ್ಲ ಕಲಿಸಿಕೊಟ್ಟು ಯಾವ ರೀತಿ ಪುರುಷರು ಹೀಗೆ ಇಡೀ ಶರೀರವನ್ನು ಮುಚ್ಚುವ ಡ್ರೆಸ್ ಧರಿಸುವುದು ಡೀಸೆನ್ಸಿ ಆದರೆ ಮಹಿಳೆಯರು ಹಾಗೆ ಡ್ರೆಸ್ ಧರಿಸಬೇಕು. ನಗ್ನತೆ ಇರಬಾರ್ದು ಅಂತ ಕಲಿಸಿದ್ದು. ಮಹಿಳೆಗೆ ಅನ್ಯಾಯ ಮಾಡಿದ್ದಲ್ಲ, ಮಹಿಳೆಗೆ ನ್ಯಾಯ ತೋರಿಸಿ ನ್ಯಾಯದ ಪಾಠ ಹೇಳಿಕೊಟ್ಟರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸಹೋದರ ಸಹೋದರಿಯವರು ಕಲಿಸಿಕೊಟ್ಟದ್ದು ಅಲ್ಲದಿ ಅತ್ಅಮಹುಂ ಮಿನ್ ಜೂಇನ್ ವ ಆಮನಹುಂ ಮಿನ್ ಖೌಫನ್. ಪ್ರವಾದಿಯವರ ಗುರಿಯೇನಾಗಿತ್ತು ಅಂತ ಕೇಳಿದರೆ ಭಯ ಇಲ್ಲದ ಮತ್ತು ಹಸಿವಿಲ್ಲದ ಸಮಾಜ. ಧರ್ಮದ ಕೆಲಸ ಅದು, ದಾರ್ಶನಿಕರು ಜಗತ್ತಿನಲ್ಲಿ ಮಾಡಿದ ಕೆಲಸ ಅದು. ಹಸಿವಿಲ್ಲದ ಮತ್ತು ಭಯ ಇಲ್ಲದ ಜಗತ್ತು, ಹಸಿವಿಲ್ಲದ ಮತ್ತು ನಿರ್ಭಯತ್ವದ ಸಮಾಜ. ಅತ್ಅಮಹುಂ ಮಿನ್ ಜೂಇನ್ ವ ಆಮನಹುಂ ಮಿನ್ ಖೌಫ್. ಪ್ರವಾದಿಯವರು ಮಾತಾಡುವಾಗ ನ್ಯಾಯ ಪಾಲಿಸಬೇಕು ಅಂತ ಹೇಳಿಕೊಟ್ರು. ಇವತ್ತು ದೊಡ್ಡ ಸಮಸ್ಯೆ ಏನೆಂದರೆ ನೀವು ಮಾತಾಡ್ತಾ ಇರುವುದು, ಕೆಲವರು ಮಾತಾಡದಿದ್ದರೆ ಪುಣ್ಯ ಅಂತ ನಮಗೆ ಅನ್ನಿಸ್ತದೆ. ಯಾಕೆಂದರೆ ಹೇಟ್ ಸ್ಪೀಚಿನ ಕಾಲ ಇದು. ನೀವು ಲೀಡರ್ ಆಗಬೇಕಾದ್ರೆ ಏನಾಗಬೇಕು, ಒಂದು 4 ಹೇಟ್ ಸ್ಪೀಚ್ ಮಾಡಿದರೆ ನೀವು ಬಹಳ ದೊಡ್ಡ ಲೀಡರ್ಸ್ಗಳು. ಯಾರ ವಿರುದ್ಧವಾದರೂ ಸ್ವಲ್ಪ ಕೂಗಾಡಿ, ಯಾವುದಾದ್ರೂ ಒಂದು ಧರ್ಮದವರನ್ನು ಸ್ವಲ್ಪ ಬಹಿರಂಗವಾಗಿ ನಿಂದಿಸಿ, ನೀವೇ ಲೀಡರ್ಸ್ಗಳು. ಲೀಡರ್ಶಿಪ್ಪಿನ ಕ್ವಾಲಿಟಿ ಎಲ್ಲ ನಾವು ಕಲ್ತಿದ್ದೇವೆ ಹಿಂದಿನಿಂದಲೂ, ಹಿರಿಯರೆಲ್ಲ ಇದ್ದಾರೆ ನಮ್ಮ ಎದುರಿನಲ್ಲಿ. ಲೀಡರ್ಶಿಪ್ಪಿನ ಕ್ವಾಲಿಟಿ ಏನು ಅಂತ ಕೇಳಿದರೆ, ಲೀಡರ್ಶಿಪ್ಪಿನ ಕ್ವಾಲಿಟಿ ಯಾರು ಸಮಸ್ಯೆಗಳನ್ನು ಪರಿಹರಿಸ್ತಾರೋ ಅವ ನಾಯಕ. ಜಟಿಲವಾದ ಸಮಸ್ಯೆಗಳನ್ನು ಕೂಡ, ಕ್ಲಿಷ್ಟಕರಸವಾದ ಸಮಸ್ಯೆಗಳನ್ನು ಕೂಡ ತನ್ನ ಅಪಾರ ಬುದ್ಧಿವಂತಿಕೆಯಿಂದ ಯಾರು ಸಮಸ್ಯೆಗಳನ್ನು ಪರಿಹರಿಸ್ತಾರೋ ಅವ ನಾಯಕ ಅಂತ ಗುರುತಿಸ್ತಾನೆ. ಅವ ನಾಯಕ. ಇವತ್ತು ಯಾರು ಸಮಸ್ಯೆಗಳನ್ನು ಸೃಷ್ಟಿಸ್ತಾರೋ ಅವರೇ ಸಮಾಜದಲ್ಲಿ ನಾಯಕರುಗಳು. ಸಮಸ್ಯೆಗಳನ್ನು ಸೃಷ್ಟಿಸುವವರೇ ಸಮಾಜದ ನಾಯಕರುಗಳು. ಅತ್ಯಾಚಾರ ಮಾಡಿ ಅಂತ ಕರೆ ಕೊಡುವವ, ಕೊಲೆ ಮಾಡಿ ಅಂತ ಕರೆ ಕೊಡುವವ, ಹೊಡೀರಿ ಬಡೀರಿ ಅಂತ ಕರೆ ಕೊಡುವವ, ಇವರೆಲ್ಲ ಜಗತ್ತು ಸಮಾಜದಲ್ಲಿ ನಾಯಕರುಗಳು, ಲೀಡರ್ಸ್ಗಳು. ಅಂತಹ ಒಂದು ಕ್ಯಾನ್ಸರ್ನ ಸಮಾಜದಲ್ಲಿ ನಾನು ಮತ್ತು ನೀವು ಬದುಕುತ್ತಾ ಇರುವುದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪುರುಷ ಮತ್ತು ಮಹಿಳೆ ಸಮಾನ ಅಂತ ಹೇಳಲಿಲ್ಲ, ಸಮಾನ ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಇವತ್ತೆಲ್ಲ ಜೆಂಡರ್ ನ್ಯೂಟ್ರಾಲಿಟಿ, ಜೆಂಡರ್ ಈಕ್ವಾಲಿಟಿ ಅಂತೆಲ್ಲ ಮಾತಾಡ್ತಾ ಇದ್ದೇವೆ. ಕೇರಳದಲ್ಲಿ ಜೆಂಡರ್ ಈಕ್ವಾಲಿಟಿ ಹೋಗಿ ಜೆಂಡರ್ ನ್ಯೂಟ್ರಾಲಿಟಿ ಅಂತ ಆಗಿದೆ. ಅಂದರೆ ಅಲ್ಲಿ ಶಾಲಾ ಕಾಲೇಜುಗಳಲ್ಲೆಲ್ಲ ಇವತ್ತು ಗರ್ಲ್ಸ್ ಟಾಯ್ಲೆಟ್ ಮತ್ತು ಬಾಯ್ಸ್ ಟಾಯ್ಲೆಟ್ ಅಂತ ಬೇರೆ ಬೇರೆ ಇರಬಾರ್ದು, ಒಂದೇ ಇರಬೇಕು ಅಂತ. ಯಾಕಂದರೆ ಪುರುಷ ಮತ್ತು ಮಹಿಳೆ ವ್ಯತ್ಯಾಸವೇ ಇಲ್ಲ ಅದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪುರುಷ ಮತ್ತು ಮಹಿಳೆ ಸಮಾನ ಅಂತ ಹೇಳಲಿಲ್ಲ, ಸಾಧ್ಯವಿಲ್ಲ. ಅವರು ಈ ಜಗತ್ತಿಗೆ ಕಲಿಸಿಕೊಟ್ಟದ್ದು ಪುರುಷನಿಗೆ ಮತ್ತು ಮಹಿಳೆಗೆ ಸಮಾನವಾದ ನ್ಯಾಯ ಸಿಗಬೇಕು ಅಂತ. ಸಮಾನ ನ್ಯಾಯ ಸಿಗಬೇಕು ನಿಮಗೆ. ಪುರುಷ ಮತ್ತು ಮಹಿಳೆ ಸಮಾನ ಆಗುವುದಿಲ್ಲ. ಪುರುಷ ಮತ್ತು ಮಹಿಳೆಗೆ ನ್ಯಾಯದ ವಿಷಯದಲ್ಲಿ ವಿವೇಚನೆ ಇರಬಾರದು, ಸಮಾನವಾದ ನ್ಯಾಯ. ಪುರುಷನಿಗೆಷ್ಟು ನ್ಯಾಯದ ಅರ್ಹತೆ ಇದೆಯೋ ಮಹಿಳೆಗೂ ಅಷ್ಟೇ ಅರ್ಹತೆ ಇದೆ ನ್ಯಾಯ ಪಡೀಲಿಕ್ಕೆ. ಪುರುಷನಿಗೆ ಎಷ್ಟು ಗೌರವ ಇದೆಯೋ ಮಹಿಳೆಗೂ ಅಷ್ಟೇ ಗೌರವ ಮತ್ತು ಘನತೆ ಖಂಡಿತ ಇದೆ, ಸಮಾಜದಲ್ಲಿ ಇರಲೇಬೇಕು. ಪ್ರವಾದಿಯವರು ಕಲಿಸಿಕೊಟ್ಟ ಘನತೆ ಅದು. ನೀವು ಮಾತಾಡುವಾಗ ನ್ಯಾಯ ಪಾಲಿಸಿ. ಒಂದೋ ನೀವು ಒಳ್ಳೆಯ ಫಲ್ಯಕುಲ್ ಖೈರನ್, ಒಂದೋ ನೀವು ಒಳ್ಳೆಯದು ಮಾತಾಡಿ ಅಥವಾ ನೀವು ಮೌನಿಯಾಗಿ ಅಂತ. ಮಾತಾಡುವಾಗ ನ್ಯಾಯ ಪಾಲಿಸಬೇಕು, ಮಾತು ದಾರಿ ತಪ್ಪಬಾರದು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಯಾವುದೆಲ್ಲ ಸಂದೇಶಗಳನ್ನು ಕಲಿಸಿಕೊಟ್ರೋ ಮತ್ತು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟು, ಇವತ್ತಿಗೂ ಆ ಶಿಕ್ಷಣಗಳು, ಇವತ್ತಿಗೂ ಪ್ರವಾದಿ ಮುಹಮ್ಮದರು ದೇವರಾಗಲಿಲ್ಲ ಅಲ್ಲ. ಜಗತ್ತಿನಲ್ಲಿ ಎಲ್ಲ ಮಹಾಪುರುಷರುಗಳು ದೇವರಾಗಿದ್ದಾರೆ, ಪ್ರವಾದಿ ಮುಹಮ್ಮದರು ಇವತ್ತು ಮನುಷ್ಯರೇ. 140 ಕೋಟಿ 150 ಕೋಟಿ ಅವರ ಅನುಯಾಯಿಗಳು ಇವತ್ತಿಗೂ ಕೂಡ ಪ್ರವಾದಿಯವರನ್ನು ಪೂಜಿಸುವುದಿಲ್ಲ, ಆರಾಧಿಸುವುದಿಲ್ಲ, ಅವರನ್ನು ಅನುಸರಿಸುವ ಕೆಲಸ ಮಾತ್ರ ಮಾಡುತ್ತಾರೆ. ಅಷ್ಟು ಬಲಿಷ್ಠವಾದ ಶಿಕ್ಷಣ. 14 ಶತಮಾನಗಳ ನಂತರ ಇದು ಯಾಕೆ ಹೀಗೆ ಅಂತ ಕೇಳಿದರೆ, ಅವರು ಕಲಿಸಿಕೊಟ್ಟಿರುವ ಶಿಕ್ಷಣ ಅಷ್ಟು ಬಲಿಷ್ಠವಾದದ್ದು, ಅಷ್ಟು ಪ್ರಾಯೋಗಿಕವಾದದ್ದು. ಆದ್ದರಿಂದ ಸಹೋದರ ಸಹೋದರಿ, ಇಂತಹ ಚರ್ಚೆಗಳೆಲ್ಲ ನಡೆಯುವುದು ಯಾಕೆ ಅಂತ ಕೇಳಿದರೆ, ನಾವು ಈ ಮೌಲ್ಯಗಳೊಂದಿಗೆ ಬದುಕಬೇಕು. ವ್ಯಾಲ್ಯೂಸ್ಗಳಿಲ್ಲದ ಬದುಕು ನಮ್ಮನ್ನು ನಾಶ ಮಾಡುತ್ತಾ ಇದೆ. ಫುಟ್ಬಾಲ್ನ ಬಗ್ಗೆ ಒಂದು ಕತೆ ಇದೆ, ನಾನು ಮುಗಿಸ್ತಾ ಇದ್ದೇನೆ. ಫುಟ್ಬಾಲಿಗೆ ಎಲ್ಲರೂ ತುಳಿಯುವುದು, ಎಲ್ಲರೂ ಒದೆಯುವುದೇ.
ಎಲ್ಲರೂ ಅವರ ಕಾಲಿನಿಂದ ಫುಟ್ಬಾಲಿಗೆ ಎಲ್ಲರೂ ಒದೆಯುವವರು, ಎಲ್ಲರೂ ತುಳಿಯುವುದೇ. ಹಾಗೆ ಫುಟ್ಬಾಲಿಗೆ ಎಲ್ಲರಿಗೆ ಕೆಲವರೆಲ್ಲ ಹೀಗೆ ಅದನ್ನು ತುಳಿತಾ ಇರುವಾಗ ಅದೆಲ್ಲ ಹೋಗಿ ದೂರ ಬಿತ್ತಂತೆ. ಒಬ್ಬ 5 ವರ್ಷದ ಹುಡುಗ ಅದನ್ನು ಎತ್ತಿಕೊಂಡು ಬಹಳ ಪ್ರೀತಿಯಿಂದ ಅದನ್ನು ಸವರಿ ಅದಕ್ಕೊಂದು ಮುತ್ತೆಲ್ಲ ಕೊಟ್ಟು, ಹುಡುಗ ಕೇಳಿದಂತ, ಅಲ್ಲೇ ಎಲ್ಲರೂ ನಿನಗೆ ಯಾಕೆ ಒದೀತಾರೆ ಅಂತ, ಎಲ್ಲರೂ ಯಾಕೆ ನಿನ್ನನ್ನು ತುಳಿತಾರೆ? ಅದಕ್ಕೆ ಫುಟ್ಬಾಲ್ ಹೇಳಿತಂತೆ, ಮಗು ನನ್ನನ್ನೆಲ್ಲರೂ ತುಳಿಯುವುದು ಯಾಕೆ ಅಂತ ಕೇಳಿದರೆ ನನ್ನ ಒಳಗೆ ಏನೂ ಇಲ್ಲ ಅದಕ್ಕೆ ಅಂತ. ನನ್ನ ಒಳಗೆ ಕಬ್ಬಿಣ ಇರ್ತಿದ್ರೆ, ನನ್ನ ಒಳಗೆ ಕಬ್ಬಿಣ ಇರ್ತಿದ್ರೆ ಇವರು ತುಳಿಯುವುದು ಬಿಡಿ, ಮುಟ್ಲಿಕ್ಕೂ ಧೈರ್ಯ ಬರ್ತಾ ಇರಲಿಲ್ಲ ಅವರಿಗೆ. ಸಹೋದರರ, ಯಾವುದರ ಉದಾಹರಣೆ? ನಿಮ್ಮ ಒಳಗೆ ಆತ್ಮಬಲ ಇರಬೇಕು. ನಿಮ್ಮ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿದೆ. ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ಲ, ನನ್ನ ಬದುಕಿನಲ್ಲಿ ನಾನು ಯಾರನ್ನು ದ್ವೇಷಿಸಲಿಲ್ಲ, ಯಾರಿಗೂ ಮೋಸ ಮಾಡಲಿಲ್ಲ, ಯಾವ ಅನೈತಿಕ ಸಂಬಂಧವೂ ನನಗಿಲ್ಲ. ಈ ವ್ಯಾಲ್ಯೂಸ್ಗಳ ಆತ್ಮಬಲ ನಿಮಗೆ ಇರುವುದಾದರೆ ಯಾರೂ ನಿಮ್ಮನ್ನು ಹೆದರಿಸಲಿಕ್ಕೆ ಸಾಧ್ಯವೇ ಇಲ್ಲ ಸಹೋದರರು. ಯಾರೂ ನಿಮ್ಮನ್ನು ಹೆದರಿಸುವುದಿಲ್ಲ. ನೀವು ಬಡವರೋ ಶ್ರೀಮಂತರೋ ಯಾವುದೇ ಇರಲಿ, ನಿಮ್ಮ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿದೆ, ಆತ್ಮಬಲ ಇದೆ, ನಿಮ್ಮ ಒಳಗೆ ಆತ್ಮಬಲ ಇದೆ ಎಂದಾದರೆ ಯಾರೂ ನಿಮ್ಮನ್ನು ನಿಂದಿಸಲಿಕ್ಕೆ ಸಾಧ್ಯವೇ ಇಲ್ಲ, ಯಾರೂ ನಿಮ್ಮನ್ನು ಹೆದರಿಸಲಿಕ್ಕೆ, ನಿಮ್ಮನ್ನು ಭಯಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮಲ್ಲಿ ವ್ಯಾಲ್ಯೂಸ್ಗಳಿರುವುದಾದರೆ ನಾನು ಯಾರಿಗೂ ಮೋಸ ಮಾಡಲಿಲ್ಲ, ನಾನಿಷ್ಟು ಧೈರ್ಯಶಾಲಿಯಾಗಿರುತ್ತೇನೆ, ಒಂದು ನಯಾ ಪೈಸ ನಾನು ಲಂಚ ಪಡೆದವ ಅಲ್ಲ ನನ್ನ ಬದುಕಿನಲ್ಲಿ, ಒಂದು ಯಾವ ಅನೈತಿಕ ಚಟುವಟಿಕೆಯೂ ನಾನು ಮಾಡಲಿಲ್ಲ, ನನಗೆ ಯಾರನ್ನು ನಾನು ದ್ವೇಷಿಸಿಲ್ಲ, ಯಾವ ಧರ್ಮದವರನ್ನು ನಾನು ದ್ವೇಷಿಸಲಿಲ್ಲ ಇಲ್ಲ ತನಕ. ಈ ವ್ಯಾಲ್ಯೂಸ್ಗಳು ನಿಮ್ಮ ಬದುಕಿನಲ್ಲಿ ಇರುವುದಾದರೆ ನಿಮ್ಮನ್ನು ಯಾರೂ ಹೆದರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಯಾರು ನಿಮ್ಮನ್ನು ನಿಂದಿಸಲಿಕ್ಕೆ, ನಿಮ್ಮನ್ನು ಅಪಮಾನಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ವ್ಯಾಲ್ಯೂಸ್ಗಳನ್ನೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಕಲಿಸಿಕೊಟ್ಟದ್ದು. ನಾನು ಮುಗಿಸುವುದಕ್ಕಿಂತ ಮುಂಚೆ ಈ ಬದುಕಿನಲ್ಲಿ ಒಬ್ಬ ಮನುಷ್ಯನಿಗೆ ಸಿಗಬಹುದಾದ ಅತ್ಯಂತ ದೊಡ್ಡ ಗೌರವ 2 ವಿಷಯಗಳು ಅಂತ ಹೇಳಲಾಗುತ್ತದೆ. ಈ ಭೂಮಿಯಲ್ಲಿ ಬದುಕುವ ಯಾರೇ ಆಗಲಿ ಅವನಿಗೆ ಸಿಗುವ ಅತ್ಯಂತ ದೊಡ್ಡ ರೆಸ್ಪೆಕ್ಟ್, ಅತ್ಯಂತ ದೊಡ್ಡ ಗೌರವ 2 ವಿಷಯಗಳು. ಒಂದು, ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮಗಾಗಿ ಪ್ರಾರ್ಥಿಸುವ ಜನರಿರುವುದು ಅಂತ. ಅದು ದೊಡ್ಡ ಸೌಭಾಗ್ಯ. ಅದು ನನ್ನ ಅಬ್ಸೆನ್ಸಿನಲ್ಲಿ, ನನ್ನ ಅನುಪಸ್ಥಿತಿಯಲ್ಲಿ ನನ್ನನ್ನು ನೆನಪಿಸುವವರು, ನನಗಾಗಿ ಪ್ರಾರ್ಥಿಸುವವರು, ದೇವಾವನನ್ನು ನೀನು ಕಾಪಾಡು, ದೇವಾವನನ್ನು ನೀನು ರಕ್ಷಣೆ ಮಾಡು ಎಂದು ನನ್ನ ಅನುಪಸ್ಥಿತಿಯಲ್ಲಿ ನನಗಾಗಿ ಪ್ರಾರ್ಥಿಸುವ ಜನರಿದ್ದಾರೆ ಎಂದಾದರೆ ಅದು ನನಗೆ ಸಿಗುವ ಅತ್ಯಂತ ದೊಡ್ಡ ಸೌಭಾಗ್ಯ. ಜನರು ನಿಮ್ಮ ಉಪಸ್ಥಿತಿಯನ್ನಲ್ಲ, ನಿಮ್ಮ ಅನುಪಸ್ಥಿತಿಯನ್ನು ಗುರುತಿಸಬೇಕು ಅಂತ. ನಿಮ್ಮ ಉಪಸ್ಥಿತಿಯನ್ನು ಗುರುತಿಸುವುದಕ್ಕಿಂತ ಮುಖ್ಯ ನಿಮ್ಮ ಅನುಪಸ್ಥಿತಿಯನ್ನು ಜನರು ಗುರುತಿಸಬೇಕು. ಆ ಮನುಷ್ಯ ಇದ್ದಿದ್ದರೆ ಎಷ್ಟು ಒಳ್ಳೆಯದಿತ್ತು, ಆ ಮನುಷ್ಯ ಈ ವೇದಿಕೆಯಲ್ಲಿದ್ದರೆ ಎಂತಹ ಒಳ್ಳೆಯ ಮಾತುಗಳನ್ನು ನಾವು ಆಲಿಸಬಹುದಿತ್ತು, ಆ ಮನುಷ್ಯ ಈ ಹುಬ್ಬಳ್ಳಿಯಲ್ಲಿ ಆ ವ್ಯಕ್ತಿ ಇದ್ದರೆ ಇಂತಹ ಘರ್ಷಣೆ ಆಗ್ತಾನೆ ಇರಲಿಲ್ಲ, ಆ ವ್ಯಕ್ತಿ ಈ ಸಮಾಜದಲ್ಲಿದ್ದರೆ, ಈ ಹುಬ್ಬಳ್ಳಿಯಲ್ಲಿ ಆ ಮನುಷ್ಯ ಇದ್ದಿದ್ದರೆ ಇವತ್ತು ಎಷ್ಟು ಸುಂದರವಾಗ್ತಾ ಇರ್ತಿತ್ತು ನಮ್ಮ ಈ ನಾಡು ಎಂದು ನಿಮ್ಮ ಅನುಪಸ್ಥಿತಿಯನ್ನು ಜನರು ಗುರುತಿಸುವಂತಾಗಬೇಕು. ಬಹಳ ದೊಡ್ಡ ಸೌಭಾಗ್ಯ ಅದು. ನಿಮ್ಮ ಅನುಪಸ್ಥಿತಿಯನ್ನು ಗುರುತಿಸುವ, ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮನ್ನು ನೆನಪಿಸುವ, ನಿಮಗಾಗಿ ಪ್ರಾರ್ಥಿಸಲಿಕ್ಕೆ ಜನರಿರುವುದು. 2ನೇ ಸೌಭಾಗ್ಯ, ನಿಮ್ಮ ಮಾತುಗಳಿಗೆ ಗೌರವ ಕೊಡುವ ಮಕ್ಕಳು ನಿಮಗೆ ಇರುವುದಾದರೆ ಅದು ಈ ಬದುಕಿನ ಅತ್ಯಂತ ದೊಡ್ಡ ಸೌಭಾಗ್ಯ. ನಿಮ್ಮ ಮಾತುಗಳಿಗೆ ಗೌರವ ಕೊಡುವ ನಿಮ್ಮ ಸ್ವಂತ ಮಕ್ಕಳು, ನಿಮ್ಮ ಮಾತುಗಳಿಗೆ ಪರಿಗಣನೆ ಕೊಡುವ, ನಿಮ್ಮ ಮಾತುಗಳಿಗೆ ಗೌರವ ಕೊಡುವ ಮಕ್ಕಳು ನಿಮಗಿದ್ದಾರೆಂದಾದರೆ ಅದು ಬದುಕಿನ ಅತ್ಯಂತ ದೊಡ್ಡ ಸೌಭಾಗ್ಯ ಅಂತ ಹೇಳಲಾಗುತ್ತದೆ. ಸಹೋದರ ಸಹೋದರಿಯರ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಕಲಿಸಿಕೊಟ್ಟ ಪಾಠಗಳದು. ನಿಮ್ಮ ಅನುಪಸ್ಥಿತಿಯಲ್ಲಿ ಜನರು ನಿಮ್ಮನ್ನು ಗುರುತಿಸುವಂತೆ ಬದುಕುವ ದಾರಿಗಳನ್ನು ಅವರು ಹೇಳಿಕೊಟ್ರು. ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಗೌರವದಿಂದ ಆಲಿಸಲಿಕ್ಕೆ ನೀವು ಹೇಗಿರಬೇಕೋ ಆ ಪಾಠಗಳನ್ನು ಅವರು ಕಲಿಸಿಕೊಟ್ರು. ಆ ಪಾಠ ಬದುಕಿನ ಬೆಳಕು, ಆ ಪಾಠ ಸಮಾಜಕ್ಕೆ ಶಾಂತಿಯನ್ನು ಮಾತ್ರ ಕೊಡುತ್ತದೆ. ಆ ಮಾರ್ಗದರ್ಶನದಿಂದ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ಮಾತ್ರ ಕಟ್ಟಲಿಕ್ಕೆ ಸಾಧ್ಯ. ಶೋಷಣೆಗಳಿಲ್ಲದ, ಮೌಢ್ಯಗಳಿಲ್ಲದ, ಅಧರ್ಮ ಇಲ್ಲದ, ಅಕ್ರಮ ಇಲ್ಲದ, ಹಿಂಸೆ ಇಲ್ಲದ. ವಲಕದ್ ಕರ್ರಮ್ನಾ ಬನಿ ಆದಮ್, ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಗೌರವ ಇದೆ ಎಂಬ ಪಾಠವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಕಲಿಸಿಕೊಟ್ಟರು ಮಾತ್ರ ಅಲ್ಲ, ಪ್ರಾಯೋಗಿಕವಾಗಿ ಹಾಗೆ ಬದುಕುವ ಒಂದು ಸಮಾಜವನ್ನು ಅವರು ಕಟ್ಟಿದರು. ಆ ಶಿಕ್ಷಣದ ಬಗ್ಗೆ ನಾವು ಹೆಚ್ಚು ಹೆಚ್ಚು ಕಲಿಯಲು ಪ್ರಯತ್ನಿಸೋಣ.
ಆ ಮಾರ್ಗದರ್ಶನದಲ್ಲಿ ಮುಂದೆ ಸಾಗಲು, ಆ ಮಾರ್ಗದರ್ಶನದಿಂದ ಬೆಳಕನ್ನು ಪಡೆಯಲು ನಾವೆಲ್ಲ ಹೆಚ್ಚು ಹೆಚ್ಚು ಪ್ರಯತ್ನಿಸೋಣ ಮತ್ತು ಅದಕ್ಕೆ ಈ ಕಾರ್ಯಕ್ರಮ ಒಂದು ಪ್ರೇರಣೆಯಾಗಲಿ ಎಂಬ ಹಾರೈಕೆಯೊಂದಿಗೆ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.